ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಜಿಕೆ ಹೌಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇದೇನೆಂದರೆ ವಿ ಎ ಕಾಲ್ಫರ್ಮ್ ಆಗಿದೆ, 572 ಪೋಸ್ಟ್ಗೆ ವಿ ಎ ಕಾಲ್ಫರ್ಮ್ ಆಗಿದೆಯಲ್ಲ, ಇದರಲ್ಲಿ ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸುಮ್ಮನೆ ಭಾರಿ ಮಾತಲ್ಲಿ ಹೇಳ್ತಾ ಇಲ್ಲ, ಅಲ್ಲಿ ಕಾಂಪಿಟೇಷನ್ ಇರುತ್ತೆ ಇಲ್ಲಿ ಕಾಂಪಿಟೇಷನ್ ಇರುತ್ತೆ ಅಂತ ಅಲ್ಲ. ಯಾವುದಾದ್ರೂ ಒಂದು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನು ನೋಡಬೇಕು, ನಿಮ್ಮ ಕ್ಯಾಸ್ಟ್ಗೆ ರಿಸರ್ವೇಷನ್ ಇದೆಯಾ ಇಲ್ವಾ ಒಂದು ನೋಡಬೇಕು. ಆಮೇಲೆ ನಿಮ್ಮ ಕ್ಯಾಸ್ಟಲ್ಲಿ ಎಷ್ಟು ಪೋಸ್ಟಲ್ಲಿದೆ, ಅದಾದ ನಂತರ ಜನರಲ್ ಮೆರಿಟ್ ಎಷ್ಟಿದೆ, ಎಷ್ಟು ಪೋಸ್ಟಲ್ಲಿದೆ, ಅದಾದ ನಂತರ ನೀವು ಪಕ್ಕ ಚೆನ್ನಾಗಿ ಓದಿದರೆ ನಿಮ್ಮ ಡಿಸ್ಟಿಕಲ್ಲಿ ಹಾಕಬೇಕು. ಸೊ ಅದಾದ ನಂತರ ಪ್ರೀವಿಯಸ್ ಇಯರ್ ಕಟಪ್ ಎಷ್ಟಿತ್ತು ಅದನ್ನೆಲ್ಲ ನೋಡಿಕೊಂಡು ಹಾಕಬೇಕು. ಯಾರ್ಯಾರು ಈಗಾಗಲೇ ಅಪ್ಲೈ ಮಾಡಿದ್ದೀರಾ ಅವರು ಕೂಡ ಈ ವಿಡಿಯೋ ನೋಡಿ, ಸೊ ದಟ್ ಬೇಸ್ಡ್ ಆನ್ ದಟ್ ನೀವು ಎಕ್ಸಾಮ್ನ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಜೊತೆಗೆ ಇನ್ನೂ ಯಾರು ಅಪ್ಲೈ ಮಾಡಿಲ್ಲ ಅವ್ರಿಗೆ ಒಳ್ಳೆಯ ಸಜೆಷನ್ಸ್ ಇದೆ. ಸೊ ನೀವು ಕೊನೆವರೆಗೂ ಎಲ್ಲಿ ಸ್ಕಿಪ್ ಮಾಡಲಿಲ್ಲ ನೋಡಿ, ಸೊ ದಟ್ ಯಾವ್ಯಾವ ಡಿಸ್ಟಿಕ್ಕಿಗೆ ಎಲ್ಲಿನ ಅಪ್ಲಿಕೇಶನ್ ಹಾಕ್ಬೋದು ಅಂತ ನಿಮಗೆ ಕ್ಲಿಯರಾಗಿ ಇಂಡಿವಿಜುವಲ್ ಆಗಿ ಜನರಲ್ ಮೆರಿಟ್ ಹೆಂಗಂದರೆ ಅದರಲ್ಲಿ ಎಷ್ಟು, ಮಹಿಳೆಯರದ್ದು ಎಷ್ಟು, SC ST OBC 2A ಪ್ರತಿಯೊಂದು ನಾನು ನಿಮಗೆ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸಮಯ ತಗೊಂಡು ಇದನ್ನು ಸುಮ್ಮನೆ ವಿಡಿಯೋ ಮಾಡಿಲ್ಲ, ಇದಕ್ಕಾಗಿ ಲಾಸ್ಟ್ ಇಯರ್ ಕಟಪ್ಸ್ನೆಲ್ಲ ಆ DCB ಇದರಲ್ಲಿ ಆಗಿನಲ್ಲಿದ್ವು ಅವನ್ನೆಲ್ಲ ತೆಗೆದುಕೊಂಡು ಆ ಕಟ್ಟಪ್ ಬೇಸ್ಡ್ ನೋಡಿ. ಇಲ್ಲಿ ಲಾಸ್ಟ್ ಇಯರ್ 32 ಪೋಸ್ಟ್ ಇದ್ದವು ಬೆಂಗಳೂರು ನಗರದಲ್ಲಿ. ಅದರಲ್ಲಿ GM 138 ಕಟ್ಟಪ್ ಆಗಿತ್ತು, 3A 130 ಆಗಿತ್ತು, 2A 123 ಆಗಿತ್ತು, ಕ್ಯಾಟಗರಿ 114 ಆಗಿತ್ತು, SC 117, ST 126, ವುಮೆನ್ 112. ಸೊ ನಿಮಗೆ ಈಗ ಅರ್ಥ ಆಯಿತು. ಇಷ್ಟೆಲ್ಲ ಪ್ರತಿಯೊಂದೂ ಡಿಸ್ಟಿಕ್ ಮೇಲೆ ರಿಸರ್ಚ್ ಮಾಡಿ ಲಾಸ್ಟ್ ಇಯರ್ ಎಷ್ಟು ಕಟ್ಟಪ್ ನಿಂತ್ಕೊಂಡಿತ್ತು, ಅವಾಗ ಎಷ್ಟು ಪೋಸ್ಟ್ ಇದ್ದವು, ಇವಾಗ ಎಷ್ಟಿದೆ, 20 ಪೋಸ್ಟ್ ಇದೆ, ಇವಾಗ ಎಷ್ಟು ಕಟ್ಟಪ್ ನಿಲ್ಬೋದು, ಯಾರ್ಯಾರು ಇಲ್ಲಿ ಅಪ್ಲೈ ಮಾಡಬೇಕು ಪ್ರತಿಯೊಂದೂ ನಾನು ನಿಮಗೆ ತಿಳಿಸಿ ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚಿತವಾಗಿ ಸರ್ ಈಗ ಎಲ್ಲಿ ಅಪ್ಲೈ ಮಾಡಬೇಕು ಸರ್, ಯಾವುದಿದೆಯಪ್ಪ ಇದು ಬೆಂಗಳೂರು ನಗರ, ಯಾವುದಿದು ಬೆಂಗಳೂರು ನಗರ. ಬೆಂಗಳೂರು ನಗರ ಯಾರು ಅಪ್ಲೈ ಮಾಡಬೇಕು ಸರ್, ಯಾರು ಅಪ್ಲೈ ಮಾಡಬಾರ್ದು ಸರ್ ಅಂತ ಇಲ್ಲಿ ನೋಡ್ಕೊಳ್ಳಿ. ಪ್ರವರ್ಗ 1 ಬೆಂಗಳೂರು ಅಪ್ಲೈ ಮಾಡಬೇಡಿ. ಯಾಕೆ ಅಂದರೆ ನೋಡಿ, ನಿಮಗೆ ಮಹಿಳೆಯರಾಗಿರ್ರಿ ಅದಾದ ನಂತರ ಪುರುಷರಾಗಿರ್ರಿ ನಿಮ್ಗೆ ಯಾವುದೇ ರೀತಿಯಾದಂಥ ಪೋಸ್ಟೇ ಇಲ್ಲ. ಜನರಲ್ ಒಂದೇ ಒಂದು ಪೋಸ್ಟ್ ಇದೆ, ಜನರಲ್ ಒಂದು ಪೋಸ್ಟ್ ಇದೆ. ಸೊ ದಟ್ ನೀವು ಅವಾಯ್ಡ್ ಮಾಡಿ ಅಂತ ನಾನು ನಿಮಗೆ ಹೇಳ್ತೀನಿ. ಯಾಕೆಂದರೆ ನಿಮ್ಮ ಕ್ಯಾಸ್ಟ್ಗೆ ಅಟ್ಲೀಸ್ಟ್ ಒಂದು ಪೋಸ್ಟ್ ಅದು ಇರಬೇಕಲ್ರಿ, ಇಲ್ಲ. ಅದಕ್ಕೋಸ್ಕರ ಬೇರೆ ಎಲ್ಲರೂ ಇದ್ದಾಗ ಅಪ್ಲೈ ಮಾಡಿದ್ರಿ, ಇಲ್ಲಿ ನೀವು ಅಪ್ಲೈ ಮಾಡಬೇಡಿ. ನೆಕ್ಸ್ಟು ಬಂದುಬಿಟ್ಟು ಪ್ರವರ್ಗ 2A ಇದ್ದೀರಾ, ನಿಮಗೆ ಸಜೆಸ್ಟೇಬಲ್ಲು ಅಪ್ಲೈ ಮಾಡಿ. ಇಲ್ಲಿ ಆಜುಬಾಜು ಯಾರು ಇರ್ತೀರಾ, ಪ್ರವರ್ಗ 2A ತುಮಕೂರು ಸುತ್ತಮುತ್ತ ಯಾರು ಇರ್ತಾರೆ ನೀವು ಅಪ್ಲೈ ಮಾಡ್ಬೋದು. ಮಹಿಳೆಯರಾಗಿದ್ದರೆ ಅಪ್ಲೈ ಮಾಡಿ, ಗ್ರಾಮೀಣ ಅಭ್ಯರ್ಥಿಯಾಗಿದ್ದರು ನೀವು ಅಪ್ಲೈ ಮಾಡಿ ಪ್ರವರ್ಗ 2Aದವರು. ಆಮೇಲೆ ಪ್ರವರ್ಗ 2B ಮಹಿಳೆಯರಾಗಿದ್ದರೆ ಅಪ್ಲೈ ಮಾಡಿ ಅಮ್ಮ. ನೀವು ಯಾರಿದ್ದೀರ ಲೇಡೀಸ್ ನೋಡಿ, ಮಹಿಳೆಯರಾಗಿದ್ದರೆ ಅಪ್ಲೈ ಮಾಡಬೇಕಾದ್ರೆ ಒಂದು ಪೋಸ್ಟ್ ಇದೆ. ಅದಾದ ನಂತರ 3 ಪೋಸ್ಟ್ ನಿಮಗೆ ಜನರಲ್ ಇದೆ. ಜನರಲಲ್ಲಿ ನೀವು ಜನರಲ್ ಆಗಿದ್ದು ಕಟ್ಕೊಂಡು ಮಹಿಳೆಯರಾಗಿದ್ದರೆ ನೀವು ಪ್ರವರ್ಗ 2B ಅವರು ಅಪ್ಲೈ ಮಾಡ್ಬೋದು, ಒಂದು ಪೋಸ್ಟ್ ಇರುತ್ತೆ. ಆಮೇಲೆ 3A ಅವರು ಮಹಿಳೆಯರು ಅಪ್ಲೈ ಮಾಡಿ, ಪುರುಷರು ಯಾರು ಅಪ್ಲೈ ಮಾಡ್ಬಿಡ್ರಪ್ಪ, ಇಲ್ಲಿ ನಿಮಗೆ ರಿಸರ್ವೇಷನ್ ಏನೇ ಇಲ್ಲ. ಆಮೇಲೆ 3B ರಿಸರ್ವೇಷನ್ ಇಲ್ಲ, ಅಪ್ಲೈ ಮಾಡಿಬಿಡಿ. ಪ್ರವರ್ಗ 1 ಅಪ್ಲೈ ಮಾಡಿ. ಯಾರು ಪ್ರವರ್ಗ 1 ಲೇಡೀಸ್ ಅಲ್ಲ, ಪ್ರವರ್ಗ ಪರಿಶಿಷ್ಟ ಜಾತಿ ABC ಏನಿದ್ದಾರೆ ನೀವು ನಿಮ್ಮ ಇಲ್ಲಿ ಡಿಸ್ಟಿಕಲ್ಲಿ ಒಂದು ಡಿಸ್ಟಿಕಲ್ಲಾಗಿದ್ದರೆ ನೀವು ಅಪ್ಲೈ ಮಾಡಿ. ನೆನಪಿರಲಿ, ಹುಡುಗರ ನಿಮಗೆ ಟೋಟಲಾಗಿ ಸಾಮಾನ್ಯ ಇಲ್ಲಿರೋದು ಒಂದೇ ಒಂದು ಪೋಸ್ಟ್ ಇದೆ, ಸಾಮಾನ್ಯ GMಗೆ. ಸೊ GM ಅವರು ಇಲ್ಲಿ ಅವಶ್ಯಕತೆ ಇಲ್ಲ ಅನಿಸುತ್ತೆ ನೋಡ್ರಪ್ಪ ಅಪ್ಲೈ ಮಾಡೋದು. ನಾನು ನಿಮಗೆ GMನವ್ರಿಗೆ ಸಜೆಸ್ಟ್ ಮಾಡಲ್ಲ, ತುಂಬ ಚೆನ್ನಾಗಿ ಓದಿದರೆ ಅಪ್ಲೈ ಮಾಡಿ. ಅದಾದ ನಂತರ ಯಾರು ಇಲ್ಲಿ ಅಪ್ಲೈ ಮಾಡಬಾರ್ದು ಅಂದರೆ, ಇಲ್ಲಿ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಏನಿದೆಯಲ್ಲ ST ಅವರು, STಯಲ್ಲಿ ಅಂಗವಿಕಲರಾಗಿದ್ದರೆ, ಯಾರಾದರೂ ಫಿಸಿಕಲ್ ಡಿಸೇಬಲ್ಡ್ ಯಾರಿದ್ದೀರಪ್ಪ ಅಪ್ಲೈ ಮಾಡಿ. ನೀವು STಯಲ್ಲಿ ಅಂಗವಿಕಲ ಆಗಿದ್ದರೆ ನೀವು ಇಲ್ಲಿ ಅಪ್ಲೈ ಮಾಡಿ. ಅರ್ಥ ಆಗ್ತಿದೆಯಾ? STಯಲ್ಲಿ ಅಂಗವಿಕಲ ಆಗಿರಬೇಕು, ಅವರು ಅಪ್ಲೈ ಮಾಡಿ. ಅರ್ಥ ಆಯ್ತು ಅಂದ್ಕೊತೀನಿ. ಸೊ ದಟ್ ಇಲ್ಲಿ ಇಷ್ಟೆಲ್ಲ ಅಭ್ಯರ್ಥಿಗಳು ಆಯ್ಕೆ ಮಾಡೋ. ತೃತೀಯಲಿಂಗಿ ಯಾರಾದರೂ ಇದ್ದರೆ ಅಪ್ಲೈ ಮಾಡಿ ಅಮ್ಮ, ಇಲ್ಲಿ ನಿಮಗೆ ಬರುತ್ತೆ. ನೆಕ್ಸ್ಟು ಇಂಪಾರ್ಟೆಂಟ್ ಅಂತ ಹೇಳಿದರೆ ಯಾರು ಅಪ್ಲೈ ಮಾಡಬಾರ್ದು ಅಂತ ಹೇಳಿದ್ದೀನಿ, ಯಾರು ಅಪ್ಲೈ ಮಾಡ್ಬೇಕಂತ ಹೇಳಿದ್ದೀನಿ. ಸೊ ಸರ್ ಲಾಸ್ಟ್ ಕಟಪ್ ಏನು ನಿಂತಿತ್ತು ಅಂದರೆ ಟೋಟಲ್ ಆವಾಗ, ಈಗ ಟೋಟಲ್ 20 ಪೋಸ್ಟ್ ಇದೆ. ಅವಾಗ ಎಷ್ಟು 32 ಪೋಸ್ಟ್ ಇತ್ತು. GM 138 ನಿಂತ್ಕೊಂಡಿತ್ತು, 3A 130 ನಿಂತ್ಕೊಂಡಿತ್ತು,
3B 117, 2A 123, ಕ್ಯಾಟಗರಿ 114, SC 117, ST 126, ವುಮೆನ್ 112 ನಿಂತ್ಕೊಂಡಿತ್ತು. ವುಮೆನ್ ಯಾರಿದ್ದೀರಾ ನೋಡಿ ಅಮ್ಮ, ಕಾಂಪಿಟೇಷನ್ ಕಡಿಮೆ ಇದೆ, ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ. ಸೊ ಇದು ಯಾವುದಾಯ್ತು, ಈಗ ನಮ್ಮದು ಬೆಂಗಳೂರು ನಗರ ಆಯಿತು. ನೆಕ್ಸ್ಟ್ ಹೋಗೋಣ ಬೆಂಗಳೂರು ಗ್ರಾಮಾಂತರ. ಇವಾಗ ಎಷ್ಟಿದೆ ಪೋಸ್ಟು? 29 ಇದೆ. ಹೋದ ಸಾರಿ ಎಷ್ಟಿದ್ದು ಆವಾಗ ಕರೆದಾಗ 2000 ಪೋಸ್ಟ್ ಕಳೆದು 34 ಪೋಸ್ಟ್ ಇದ್ದು. ಅವಾಗ ಒಂದು ಸಾರಿ ನೋಡ್ಕೊಂಬಿಡಿ. GM 138 ಇತ್ತು ಕಟ್ಟಪ್ಪು. 3A ಬಂದುಬಿಟ್ಟು 130, 3B 117, 2A 123. ಪೆನ್ ಚೇಂಜ್ ಮಾಡ್ತೀನಿ ಒಂದು ನಿಮಿಷ. ಸೊ 2A 123, ಅದಾದ ನಂತರ 2B 135, ಕ್ಯಾಟಗರಿ 1 ಏನಿದ್ದೀರಾ 114 ನೋಡಪ್ಪ. SC 117, ST 126, ಮಹಿಳೆಯರು 108ಗೆ ನಿಂತ್ಕೊಂಡಿತ್ತು. ಸೊ ಯಾರು ಅಪ್ಲೈ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಯಾರು ಅಪ್ಲೈ ಮಾಡಬಾರ್ದು, ನಿಮ್ಮ ಕ್ಯಾಸ್ಟ್ ರಿಸರ್ವೇಷನ್ ಅಂದರೆ ಯಾಕೆ ಅಪ್ಲೈ ಮಾಡ್ತೀರಿ ನೀವು? ಅಲ್ಲಿ ಸಾಧ್ಯತೆಗಳು ಕಡಿಮೆ ಇರುತ್ತೆ, ಜನರಲಲ್ಲಿ ಫೈಟ್ ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ನಿಮ್ಮ ಕ್ಯಾಸ್ಟ್ ಇದ್ದಲ್ಲಿ ಅಪ್ಲೈ ಮಾಡ್ಕೊಳ್ಳಿ, ಅದನ್ನು ಹೇಳ್ತಿರೋದು ನಾನು. ಸೊ ಈಗ ಯಾರು ಅಪ್ಲೈ ಮಾಡಬೇಕು? ಪ್ರವರ್ಗ 1 ಯಾರಿದ್ದೀರಾ? ಪ್ರವರ್ಗ 1ನಲ್ಲಿ ಗ್ರಾಮೀಣ ಮೆನ್ನು, ಪ್ರವರ್ಗ 1ನಲ್ಲಿ ಗ್ರಾಮೀಣ ಮೆನ್ ಇದ್ದರೆ ಒಂದು ಪೋಸ್ಟ್ ಇದೆಯಪ್ಪ, ನೀವು ಅಪ್ಲೈ ಮಾಡಿ. ಅದಾದ ನಂತರ ನೀವು ಗ್ರಾಮೀಣ ಆಗಿದ್ದರೆ ಅಂದರೆ ಟೋಟಲ್ ನಿಮಗೆ ಎಷ್ಟು ಪೋಸ್ಟ್ ಕೊಡ್ತಾ ಗೊತ್ತಾ? ಇನ್ಕ್ಲೂಡಿಂಗ್ ಸಾಮಾನ್ಯ ಸೆಕೆಂಡ್ರಿ 2, 4, 2, 6, 6, 1, 7 ಪೋಸ್ಟ್ ಬರುತ್ತೆ. ಪ್ರವರ್ಗ 1 ಇದ್ದರೆ ಅಪ್ಲೈ ಮಾಡಿ. ಎಲ್ಲ ಕಡೆ ಅಷ್ಟೇ ಪೋಸ್ಟ್ ಇದ್ದಾವೆ, ಅದಕ್ಕೋಸ್ಕರ ಹೇಳ್ತಿರೋದು. ಪ್ರವರ್ಗ 2A ಇದ್ದರೆ, ಪ್ರವರ್ಗ 2A ಪ್ಲಸ್ ಕನ್ನಡ ಮೀಡಿಯಮ್ ಇದ್ದರೆ ನೀವು ಅಪ್ಲೈ ಮಾಡಿ. ನೋಡ್ರಪ್ಪ ಎಷ್ಟು ಪೋಸ್ಟ್ ಬರ್ತಾವೆ? 2 + 4 6, 6 + 2 8, 8 + 9 9 ಪೋಸ್ಟ್ ಬರ್ತಾವೆ 2Aದವ್ರಿಗೆ. ಸೊ ಬೇರೆ ಕಡೆ ಕಾಂಪಿಟೇಷನ್ ಇದೆ. ಬೆಂಗಳೂರು ಗ್ರಾಮಾಂತರ ಅಪ್ಲೈ ಮಾಡಿ, ನಾನು ಹೇಳ್ತಾ ಇದ್ದೀನಿ. ಈ ಉತ್ತರ ಕರ್ನಾಟಕ ಹುಡುಗರ 2Aದವ್ರು ಯಾರಿದ್ದೀರಾ ಈ ಸುತ್ತ, ಅಲ್ಲೆಲ್ಲ ಕಡಿಮೆ ಇರುತ್ತೆ, ಬಂದು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಲಾಸ್ಟ್ ಟೈಮ್ ನೋಡಿ ಕಟ್ಟಪ್ಪು 2A 123 ಆಗಿದೆಯಪ್ಪ ಕಟ್ಟಪ್ಪು, 34 ಪೋಸ್ಟ್ ಇದ್ವು. ಅರ್ಥ ಆಗ್ತಿದೆಯಾ? ನೀವು ಬಂದು ಇಲ್ಲಿ ಅಪ್ಲೈ ಮಾಡಬಹುದು. ಅದಾದ ನಂತರ 2B ಯಾರಿದ್ದೀರಾ? ಮುಸ್ಲಿಮ್ಸ್ 2B ಯಾರಿದ್ದೀರಾ ನೀವು? ಮಹಿಳೆಯರು ಯಾರಿದ್ದೀರಮ್ಮ? ಆಮೇಲೆ 2Bಯಲ್ಲಿ ಗ್ರಾಮೀಣ ಇದ್ದರೆ ಮಾತ್ರ ಅಪ್ಲೈ ಮಾಡಿ. 2Bಯಲ್ಲಿ ಯಾರಾದರೂ ಗ್ರಾಮೀಣ ಇತ್ತಪ್ಪ ಅಂದರೆ ನೀವು ಅಪ್ಲೈ ಮಾಡ್ಬೋದು. ಮಹಿಳೆಯರಿದ್ದರು 2Bಯಲ್ಲಿ ಅಪ್ಲೈ ಮಾಡಿ ಅಮ್ಮ ನೀವು. ಅದಾದ ನಂತರ ಪ್ರವರ್ಗ 3A ಬೇರೆ ಕಡೆಗೆ ಅಪ್ಲೈ ಮಾಡ್ಕೊಂಡ್ರೆ ಇಲ್ಲಿ ಮಾಡಬೇಡ್ರಿ, ಯಾಕಂದರೆ ಇಲ್ಲಿ 0 ಪೋಸ್ಟ್ ಇದ್ದಾವೆ. ನಿಮ್ಮದೇನಾದರೂ 3Aದಲ್ಲಿ ಅಪ್ಲೈ ಮಾಡಿಬಿಡ್ಕೊಂಡ್ರು ಯಾವುದೂ ಇಲ್ಲ. ಮಹಿಳೆಯರು ಏನಾದರೂ ಇದ್ದರೆ ಯು ಕ್ಯಾನ್ ಅಪ್ಲೈ. ನೆಕ್ಸ್ಟು 3B ನೀವು ಅಪ್ಲೈ ಮಾಡಿಬಿಟ್ರಪ್ಪ, ಇಲ್ಲೇನಿಲ್ಲ. ಪರಿಶಿಷ್ಟ ABC ನಿಮಗೆಲ್ಲ ಒಂದು ಪೋಸ್ಟ್ ಇದೆ, ನೀವು ಅಪ್ಲೈ ಮಾಡಿ. ಅದಾದ ನಂತರ ಪರಿಶಿಷ್ಟ ST ಅವರು ದಯವಿಟ್ಟು ಇಲ್ಲಿ ಅಪ್ಲೈ ಮಾಡಬೇಡಿ. ಯಾಕೆಂದರೆ ನೋಡಿ ನಿಮಗೆ ಯಾವುದಾದ್ರೂ ಪೋಸ್ಟ್ ಇದೆಯಾ? ಯಾವುದು ಪೋಸ್ಟ್ ಇಲ್ಲ. STಯಲ್ಲಿ ಅಂಗವಿಕಲ ಇದ್ದರೆ ಅಪ್ಲೈ ಮಾಡಿ. STಯಲ್ಲಿ ಅಂಗವಿಕಲ ಇದ್ದರೆ, ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಕರಿತೀವಿ ನಾವು ಇವ್ರನ್ನ. ಅಂಗವಿಕಲ ಯಾರಿದ್ರೆ ಅವರು ಅಪ್ಲೈ ಮಾಡಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ GM ಬರೀ 2 ಪೋಸ್ಟ್ ಇದೆ, ನೆನ್ಪಿಟ್ಕೊಳ್ಳಿ. ಮಹಿಳೆಯರು 4 ಪೋಸ್ಟ್ ಇದೆ. ಮಹಿಳೆಯರು ಇಲ್ಲಿ ಅಪ್ಲೈ ಮಾಡ್ಬೋದು, ಬೇರೆ ಕ್ಯಾಸ್ಟ್ನವ್ರು ನಾನು ಏನು ಹೇಳಿದ್ದೇನೆ ಅವರೆಲ್ಲ ಮಹಿಳೆಯರು ಇಲ್ಲಿ ಅಪ್ಲೈ ಮಾಡಬಹುದು. ಸೊ ಅದಾದ ನಂತರ ಕನ್ನಡ ಮಾಧ್ಯಮ ಕೊಟ್ಟೆಲ್ಲ. ಮಾಜಿ ಸೈನಿಕ ಪ್ರವರ್ಗ 2Aದಲ್ಲಿ ಮಾಜಿ ಸೈನಿಕ ಇದ್ದರೆ ಪ್ರವರ್ಗ 2A ಮಾಜಿ ಸೈನಿಕರು ಸರ್ ನೀವು ಯಾರಿದ್ದೀರಾ ದಯವಿಟ್ಟು ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಸರ್. ಯಾಕಂದರೆ ನಿಮಗೆ 2 ಪೋಸ್ಟ್ ಬರ್ತವೆ, ಒಂದು GMLಂದೆ ಒಂದು 2Aದಲ್ಲಿದೆ. ಪ್ರವರ್ಗ ಮಾಜಿ ಸೈನಿಕರು 2Aದಲ್ಲಿದ್ದರೆ ದಯವಿಟ್ಟು ಸರ್ ನೀವು ಇಲ್ಲಿ ಅಪ್ಲೈ ಮಾಡಿ ಸರ್. ನೆಕ್ಸ್ಟ್ ಬಂದುಬಿಟ್ಟು ಯಾವುದಪ್ಪ ಇದು? ಚಿತ್ರದುರ್ಗ. ಅತಿ ಕಡಿಮೆ ಕಟ್ಟಪ್ ಕಂಡ್ರು ನಾವು ನೋಡಿದ್ರಲ್ಲಿ ಚಿತ್ರದುರ್ಗ ನಿಂತ್ಕೊಂಡಿದೆ. ಅತಿ ಕಡಿಮೆ ಕಟ್ಟಪ್ ನಾನು ನೋಡಿದ್ರಲ್ಲಿ ಇದು 119 ನೋಡಿ. GM 119 ನಿಂತ್ಕೊಂಡಿದೆ. ಅವ ಪೋಸ್ಟ್ ಎಷ್ಟಿದ್ದು? 32 ಪೋಸ್ಟ್ ಇದೆ. ಇವಾಗ ಎಷ್ಟಿದೆ? 15 ಪೋಸ್ಟ್ ಇದೆ, ಅರ್ಧಕ್ಕರ್ಧ ಪೋಸ್ಟು. ಸೊ ಪ್ರವರ್ಗ 1 ಯಾರಿದ್ರೆ ದೇವರೊಣಗೆ ಇಲ್ಲಿ ಅಪ್ಲೈ ಮಾಡಬೇಡಿ. ನೋಡಿ 1 ನಿಮಗೆ ಕಾಣ್ತಾವ ಎಲ್ಲಾದರೂ ಹುಡುಕಿದ್ರೆ ಪೋಸ್ಟು, ಸೊ ಇಲ್ಲಿ ಅಪ್ಲೈ ಮಾಡಬೇಡಿ. 2A ಇದ್ದು ಗ್ರಾಮೀಣ ಇದ್ದರೆ ಅಂದರೆ ನೀವು ಅಪ್ಲೈ ಮಾಡಿ. 2A ಗ್ರಾಮೀಣ ಇದ್ದರೆ ನೀವು ಅಪ್ಲೈ ಮಾಡಿ. ಇಲ್ಲಿ ಬೇರೆ ಕಡೆಯೂ ಅಷ್ಟೇ ಇದಾವಪ್ಪ. ನೀವು ಎಲ್ಲಾದರೂ ಇಲ್ಲೇ ಅಕ್ಕಪಕ್ಕದವರಾಗಿದ್ದರೆ ಚಿತ್ರದುರ್ಗದವ್ರು ಅಪ್ಲೈ ಮಾಡ್ಕೊಳ್ಳಿ. 2B ಬಂದುಬಿಟ್ಟು ಈ 2Bಯಲ್ಲಿ ಮಹಿಳೆಯರು ಏನಾದರೂ ಇದ್ದರೆ, ಮುಸ್ಲಿಂ ಮಹಿಳೆಯರು ಏನಿರ್ತೀರಮ್ಮ, ನೀವು 2B ಅವರು ಇಲ್ಲಿ ಅಪ್ಲೈ ಮಾಡಿ. ಯಾಕಂದರೆ ನಿಮಗೆ ನೋಡಿ GMಲ್ಲಿ 2 ಪೋಸ್ಟ್ ಸಿಗುತ್ತೆ, ಆಮೇಲೆ 2Bಯಲ್ಲಿ ಒಟ್ಟು 3 ಪೋಸ್ಟ್ ಇದೆ. ನೀವು ದಯವಿಟ್ಟು ಇಲ್ಲಿ ಅಪ್ಲೈ ಮಾಡಬಹುದು. ಚಿತ್ರದುರ್ಗದವರು ಅಥವಾ ಆಜುಬಾಜು ಅಲ್ಲಿ ಯಾವ್ಯಾವ ದಾವಣಗೆರೆಯವರು ಇದೆಲ್ಲ ಅಪ್ಲೈ ಮಾಡ್ಬೋದು. 3A ಮಹಿಳೆಯರು ಇಲ್ಲಿ ಅಪ್ಲೈ ಮಾಡಿ. 3B ಮಹಿಳೆಯರು ಇಲ್ಲಿ ಅಪ್ಲೈ ಮಾಡಿ. ಆಮೇಲೆ ಹುಡುಗರ 3A 3B ನೀವು ನಾನು ಸಜೆಸ್ಟ್ ಮಾಡಲ್ಲಪ್ಪ. ನೋಡಿ
ಜಿ ಎಮ್ನು ಒಂದೇ ಇದೆ. ಇಲ್ಲಿ 0 ಪೋಸ್ಟ್ ಇದೆ. ಇಲ್ಲಿ ನಿಮ್ಮನ್ನು ನಾನು ಯಾವುದೇ ಕಾರಣಕ್ಕೂ ಸಜೆಸ್ಟ್ ಮಾಡಲ್ಲ. ಪರಿಶಿಷ್ಟ ಜಾತಿ ನೋಡ್ರಿ, ತುಂಬ ಚೆನ್ನಾಗಿ ಓದಿದರೆ, ಯಾರು SC ಜಾತಿ ಇರ್ತೀರ ತುಂಬ ಚೆನ್ನಾಗಿ ಓದಿದರೆ ನೀವು ಅಪ್ಲೈ ಮಾಡ್ಬೋದು. ಪರಿಶಿಷ್ಟ ಪಂಗಡ ಇಲ್ಲಿ ಕೂಡ ನೀವೇನು ದಾವಣಗೆರೆಯವರಾಗಿದ್ದರೆ, ಅಂಗವಿಕಲ ಅಭ್ಯರ್ಥಿ ದಾವಣಗೆರೆ ಆಗಿದ್ದರೆ ನೀವು ಅಪ್ಲೈ ಮಾಡಿ. ST ಅಂಗವಿಕಲ ಆಗಿದ್ದರೆ ನೀವು ಇಲ್ಲಿ ಅಪ್ಲೈ ಮಾಡಿ ಸರ್. ಅಂಗವಿಕಲ ಆಗಿದ್ದರೆ ಅಪ್ಲೈ ಮಾಡಿ, ಫಿಸಿಕಲಿ ಏಬಲ್ಡ್. ಅದಾದ ನಂತರ ಇಲ್ಲಿ ಮಾಜಿ ಸೈನಿಕರು ಸರ್ ಒಂದೇ ಪೋಸ್ಟ್ ಇದೆ ನೋಡಿ ಸರ್. ಅಪ್ಲೈ ಮಾಡೋಂಗಿದ್ರೆ ಅಪ್ಲೈ ಮಾಡಿ ಸರ್. ಒಂದು ಪೋಸ್ಟ್ ಇದೆ, ಯಾರು ಅಪ್ಲೈ ಮಾಡದೇ ಇರ್ಬೋದು, ಸಾಧ್ಯತೆ ಇರುತ್ತೆ. ನೀವು ದಾವಣಗೆರೆಯವರೇ, ಇದು ಚಿತ್ರದುರ್ಗದವರಾಗಿದ್ದರೆ ನೀವು ಅಪ್ಲೈ ಮಾಡ್ಬೋದು ಸರ್. ಅಪ್ಲೈ ಮಾಡಿ. ಲಾಸ್ಟ್ ಕಟಪ್ ತಿಳಿಸ್ಕೊಟ್ಟೆ, ಇವತ್ತಿನ ಪೋಸ್ಟ್ ತಿಳಿಸ್ಕೊಟ್ಟೆ. ನೆಕ್ಸ್ಟ್ ಹೋಗೋಣ. ಯಾವುದಿದು? ಕೋಲಾರ. ಆನ್ ಆ್ಯಂಡ್ ಅವರೇಜ್ ಎಲ್ಲ ಕಡೆ 130, 133 ನಿಂತಿದೆ. ಕೋಲಾರಕ್ಕೆ ಯಾರು ಅಪ್ಲೈ ಮಾಡಬೇಕು? ಪ್ರವರ್ಗದವರು, ಪ್ರವರ್ಗ 1 ಕ್ಯಾಟಗರಿ ಫಸ್ಟು. ಲಾಸ್ಟ್ ಟೈಮ್ ಕಟಪ್ ನಿಮ್ಮದು 120 ಇಲ್ಲಿ. ಅದಕ್ಕಿಂತ ಮುಂಚಿತವಾಗಿ ಇವಾಗ ಎಷ್ಟು ಪೋಸ್ಟ್ ಇದೆಯಪ್ಪ? 22 ಪೋಸ್ಟ್ ಇದೆ ಟೋಟಲ್ಲು. ಹೋದ ವರ್ಷ ಎಷ್ಟಿತ್ತು? 45 ಇತ್ತು. ಹೋದ ವರ್ಷ GM ಕಟ್ಟಪ್ಪು 130, 3A ಕಟ್ಟಪ್ 123, 3B ಕಟ್ಟಪ್ 123, 2A 124, 2B 109, ಕ್ಯಾಟಗರಿ ಫಸ್ಟ್ 120, SC ಬರೀ 112 ನಿಂತಿತ್ತು. ಇವಾಗಿನ ಡಿಸ್ಕಷನ್ ಮಾಡೋಣ. 45 ಪೋಸ್ಟ್ಗೆ ಈ ರೀತಿ ಕಟ್ಟಪ್ ಇತ್ತು. ಪ್ರವರ್ಗ ಯಾರು ಹಾಕಬೇಕಪ್ಪ ಇಲ್ಲಿ? ಪ್ರವರ್ಗ 1 ಗ್ರಾಮೀಣ ಯಾರು ಇರ್ತೀರ ಕಣ್ಣು ಮುಚ್ಕೊಂಡು ಹಾಕಿ. ಬೇರೆ ಕಡೆಗೇನು ಕಾಂಪಿಟೇಷನ್ ಪ್ರವರ್ಗದವ್ರಿಗೆ ಎಲ್ಲಿ ಸೀಟ್ ಇಲ್ಲ. ಸೊ ಪ್ರವರ್ಗ ಕ್ಯಾಟಗರಿಯವರು ನಿಮಗೇನೆಂದರೆ, ನೀವು ಗ್ರಾಮೀಣ ಆಗಿದ್ದರೆ 3+1 4 ಸೀಟ್ ಸಿಗುತ್ತೆ. ನೀವು ಅಪ್ಲೈ ಮಾಡಿ. ಗ್ರಾಮೀಣರಿಗಿದ್ದಿಲ್ಲ ಅಂದರೆ ಅಪ್ಲೈ ಮಾಡಿಬಿಡಿ. ನೆಕ್ಸ್ಟು 2A ಇಲ್ಲಿ ಬೇಡ ಕಂಡ್ರು. ಇಲ್ಲಿ ಯಾಕೆ ಪೋಸ್ಟ್ ಕೊಟ್ಟಿಲ್ಲ ನಿಮಗೆ? 2Aದವ್ರು ಬೇರೆ ಕಡೆಗೆ ಇದಾವೆ, ನಾನು ಸಜೆಸ್ಟ್ ಮಾಡ್ತೀನಿ, ಅಲ್ಲಿ ಹಾಕಿರಿ. ಆಮೇಲೆ 2A ಮಾಜಿ ಸೈನಿಕರಾಗಿದ್ದರೆ 2A ಸರ್, ಮಾಜಿ ಸೈನಿಕರು ಯಾರಿದ್ದೀರಾ ದಯವಿಟ್ಟು ನೀವು ಇಲ್ಲಿ ಅಪ್ಲೈ ಮಾಡಿ. ಮಾಜಿ ಸೈನಿಕರು 2A ಮಾಜಿ ಸೈನಿಕರು ಇಲ್ಲಿ ಅಪ್ಲೈ ಮಾಡಿ. ನೆಕ್ಸ್ಟು ಪ್ರವರ್ಗ 2A ಮಹಿಳೆಯರು ಯಾರಿದ್ದೀರಮ್ಮ, ನೀವು ಇಲ್ಲಿ ಅಪ್ಲೈ ಮಾಡ್ಬೋದಮ್ಮ. 2A ಯಾರು ನೀವು ಕೋಲಾರದವರಾಗಿದ್ದರೆ ಅಪ್ಲೈ ಮಾಡಿ ಅಮ್ಮ. ನೀವು ಚಿಕ್ಕಬಳ್ಳಾಪುರ ಕೋಲಾರದವರಿದ್ದರೆ ಅಪ್ಲೈ ಮಾಡಿ. ಮಾಜಿ ಸೈನಿಕರದಾಯಿತು. ನೆಕ್ಸ್ಟು 2B ಹುಡುಗರು 2B ಗ್ರಾಮೀಣ ಇದ್ದರೆ ಅಪ್ಲೈ ಮಾಡಿ. 2B ಗ್ರಾಮೀಣ ಇದ್ದರೆ ಅಪ್ಲೈ ಮಾಡಿ, ಇಲ್ಲಾಂದರೆ ಅಪ್ಲೈ ಮಾಡಬೇಡಿ. 2B ಗ್ರಾಮೀಣ ಇದ್ದರೆ ಮಾತ್ರ ಅಪ್ಲೈ ಮಾಡಿ. ಅರ್ಥ ಆಯ್ತಾ? ನೆಕ್ಸ್ಟು 3A 2 ಇವೆಲ್ಲ ಅಪ್ಲೈ ಮಾಡಬೇಡಿ ಹುಡುಗರ. ಯಾಕಂದರೆ ನಿಮಗಿಲ್ಲಿ ಪೋಸ್ಟಲ್ಲಿ ಅಟ್ಲೀಸ್ಟ್ ಸಾಮಾನ್ಯ ಮಾಧ್ಯಮ ಅವು 3 ಇದ್ದಾವೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ನೆಕ್ಸ್ಟು ಪರಿಶಿಷ್ಟ ಜಾತಿಯವ್ರು ABC ಏನಿದ್ರೆ ನೀವು ಅಪ್ಲೈ ಮಾಡ್ರಪ್ಪ. ಇಲ್ಲಿ ನೋ ಡೌಟ್ ಅಪ್ಲೈ ಮಾಡ್ತೀರಿ. ಬೇರೆ ಎಲ್ಲ ಕಡೆಯೂ ಅಷ್ಟೇ ಇದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ನೀವು ಅಪ್ಲೈ ಮಾಡ್ಕೊಳ್ಳಿ. ಹೆಣ್ಮಕ್ಳು ಕೂಡ ನೀವು ಅಪ್ಲೈ ಮಾಡಬಹುದು. ಸೊ ಯಾರು ಹೆಣ್ಮಕ್ಳು ಅಪ್ಲೈ ಮಾಡಿಬಿಡಿ ಇಲ್ಲಿ ಅಂದರೆ, ಪರಿಶಿಷ್ಟ ಜಾತಿ B ಮತ್ತು C ಇದ್ದಾರಲ್ಲ ಅಮ್ಮ, ನೀವು ಅಪ್ಲೈ ಮಾಡಿಬಿಡಿ. ಯಾಕಂದರೆ ನಿಮಗೆ ಇಲ್ಲಿ ಪೋಸ್ಟ್ ಇಲ್ಲ, ಅದಕ್ಕೋಸ್ಕರ ನೀವು ಅಪ್ಲೈ ಮಾಡಿಬಿಡಿ. ಅದಾದ ನಂತರ ಪರಿಶಿಷ್ಟ ಪಂಗಡ ST ಅವರು ಯಾವುದೇ ಕಾರಣಕ್ಕೂ ನೀವು ಹೆಣ್ಮಕ್ಳಾಗ್ರಿ ಗಂಡ್ಮಕ್ಳಾಗ್ರಿ ST ಅವರು ಎಲ್ಲಿಗೆ ಅಪ್ಲೈ ಮಾಡಬಾರ್ದು? ಕೋಲಾರಕ್ಕೆ ಅಪ್ಲೈ ಮಾಡಿಬಿಡಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನೋಡಪ್ಪ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಿಮ್ಮದು ಏನಾದರೂ ಕರೆದಿದ್ದಾನೆ, ಎಲ್ಲಾದರೂ ಒಂದು ಪೋಸ್ಟರ್ ಇದ್ದಾವ ನೋಡಿ. ಮತ್ತು ನಿಮ್ಮ ಪೋಸ್ಟ್ ಇಲ್ಲ ಅಂದಮೇಲೆ ಕ್ಯಾಸ್ಟ್ ರಿಸರ್ವೇಷನ್ ಆದರೆ ಎದಕ್ಕೆ ಯೂಸ್ ಆಗುತ್ತೆ ನಿಮಗೆ? ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಅಪ್ಲೈ ಮಾಡಿಬಿಡಿ. ಪರಿಶಿಷ್ಟ ಪಂಗಡ ಬೇರೆದವರು ಬೇರೆ ಕಡೆ ಅಪ್ಲೈ ಮಾಡ್ಕೊಳ್ಳಿ. ಜನರಲ್ ಕಾಂಪಿಟೇಷನ್ ಮೊದಲೇ ಕಾಂಪಿಟೇಷನ್ನು, ಕ್ಯಾಸ್ಟ್ ರಿಸರ್ವೇಷನ್ನ ಕೊಡಿಸಿರೋದಕ್ಕೂ ವೇಸ್ಟ್ ಆಗಿಬಿಡುತ್ತೆ. ಸೊ ಇಲ್ಲಿ ಅಪ್ಲೈ ಮಾಡಿಬಿಡಿ. ಸೆಲೆಕ್ಷನ್ ಆಗೋ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಸೊ ನಿಮಗೆ ಇದು ಮುಗೀತು. ಯಾವುದಪ್ಪ? ಕೋಲಾರ ಮುಗೀತು. ಸೊ ನಿಮಗೆ ಇನ್ನೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್, ಇನ್ನೂ ಸರ್ ಕನ್ಫ್ಯೂಸ್ ಇದೆ ಗೊತ್ತಾಗ್ತಿಲ್ಲ ಅಂದರೆ ನಿಮ್ಮ ಕ್ಯಾಸ್ಟು, ಅದಾದ ನಂತರ ನಿಮ್ಮ ಡಿಸ್ಟಿಕ್ನ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿದರೆ ನಾನು ನಿಮಗೆ ಇಂಡಿವಿಜುವಲಾಗಿ ರಿಪ್ಲೈ ಮಾಡ್ತೀನಿ. ಬಿಕಾಸ್ ಸೆಲೆಕ್ಷನ್ ಇಂಪಾರ್ಟೆಂಟು. ಕ್ಯಾಸ್ಟು ರಿಸರ್ವೇಷನ್ ಇದ್ದಾಗ ಅದನ್ನು ಬಳಸ್ಕೊಂಡು ಗೆಲ್ಲಕ್ಕೆ ಅಂಬೇಡ್ಕರ್ ಅವ್ರು ಕೊಡಿಸಿದ್ದು, ಅದಕ್ಕೋಸ್ಕರ ಸೆಲೆಕ್ಷನ್ ಇಂಪಾರ್ಟೆಂಟ್. ನನಗೆ 1 ಮಾರ್ಕ್ಸ್ ಇಂಪಾರ್ಟೆಂಟ್ ನಿಮ್ಮದು. ನೆಕ್ಸ್ಟು ತುಮಕೂರು. ನೋಡ್ರಪ್ಪ, ತುಮಕೂರು ಆವಾಗ 73, ನಾನು ಹಿಂದಿನ ವರ್ಷದ ಡಿಸ್ಕಷನ್ ಮಾಡೋಣ. ಮೊದಲು 73 ಪೋಸ್ಟ್ ಇತ್ತು ತುಮಕೂರಲ್ಲಿ. ಸೊ ಅದರಲ್ಲಿ GMನವ್ರಿಗೆ 133, 3A 129, 3B 126, 2A 125, 2B 109. ಅದಾದ ನಂತರ SC 121, ST 118, ಮಹಿಳೆಯರು 119. ಸೊ ತುಮಕೂರು ಇವಾಗ ಎಷ್ಟು ಪೋಸ್ಟ್ ಇದೆ? 50 ಪೋಸ್ಟ್ ಇದೆ. 73 ಪೋಸ್ಟಿಗೆ ಇಷ್ಟು ಕಾಂಪಿಟೇಷನ್ ಇತ್ತು ಆವಾಗ. ಇವಾಗ ಅವೇರ್ನೆಸ್ ಜಾಸ್ತಿ ಆಗಿದೆ, ಪೋಸ್ಟ್ ಕಡಿಮೆ ಇದೆ, ಕಾಂಪಿಟೇಷನ್ ಇರುತ್ತೆ. ಯಾರು ಅಪ್ಲೈ ಮಾಡಬೇಕು, ಯಾರು ಅಪ್ಲೈ ಮಾಡಬಾರ್ದು ಅಂತ
ನಾನು ನಿಮಗೆ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಕೊಡ್ತೀನಿ. ನೆಕ್ಸ್ಟು ಇದರಲ್ಲಿ ಸೊ ಪ್ರವರ್ಗ 1 ಮಹಿಳೆಯರು ಯಾರಿದ್ದೀರಾ ಅಪ್ಲೈ ಮಾಡಿ. ಪ್ರವರ್ಗ 1ನಲ್ಲಿ ಕ್ಯಾಟಗರಿ ಫಸ್ಟು ಅಲ್ಲಿ ಅಂಗವಿಕಲ ಅಭ್ಯರ್ಥಿ ಯಾರಿದ್ದೀರಾ, ಫಿಸಿಕಲಿ ಏಬಲ್ಡ್ ಬ್ರದರ್ಸ್ ಅಣ್ಣ ನೀವು ಇಲ್ಲಿ ಹಾಕಿ ಬ್ರದರ್ಸ್. ಅಂಗವಿಕಲ ಯಾರಿದ್ದೀರಾ ಪ್ರವರ್ಗವನ್ನು ಮಿಸ್ ಮಾಡೇಬೇಡಿ, ಇಲ್ಲಿ ಹಾಕಿ. ಅದಾದ ನಂತರ ಪ್ರವರ್ಗ 2ಎದ ಹುಡುಗರು ಯಾರು ಅಪ್ಲೈ ಮಾಡಬೇಡಪ್ಪ, ಇಲ್ಲಿ ಬೇರೆ ಕಡೆ ಹೇಳಿದ್ದೀನಿ ಅಲ್ಲೆಲ್ಲ ಅಪ್ಲೈ ಮಾಡಿಕೊಳ್ಳಿ, ಇಲ್ಲಿ ಅಪ್ಲೈ ಮಾಡಬೇಡಿ. 2A ನೋಡಿ, ನಮ್ಮ ಹುಡುಗರು ಯಾರಿದ್ದೀರಾ ಪ್ರವರ್ಗ 1 2A 2B 3A 3B ನೀವೇನಿದ್ದೀರಪ್ಪ ಬೇರೆ ಕಡೆ ಸೆಲೆಕ್ಷನ್ ಮಾಡಿಕೊಡ್ರಪ್ಪ. ಇಲ್ಲಿ ಹುಡುಗರು 3 ಪೋಸ್ಟಲ್ಲಿ ಯಾಕೆ ಗುದ್ದಾಡ್ತೀರಾ, ಬೇರೆ ಕಡೆ ಸೆಲೆಕ್ಟ್ ಮಾಡ್ಕೊರಿ. ಕ್ಯಾಸ್ಟ್ ಇದ್ದಲ್ಲೇ ಮೊದಲು ಇಲ್ಲಿ ಹೇಳಿದ್ದೇನೆ ಅಲ್ಲ, ಹೋಗಿ ಅಪ್ಲೈ ಮಾಡಿಕೊಳ್ರಿ, ಇಲ್ಲಿ ಬೇಡ ಆಯಿತಾ. 2A ಹೆಣ್ಮಕ್ಳು ಯಾರಿದ್ದೀರಾ ಚಾಯ್ಸ್ ಮಾಡಿದ್ದಾನ, ತುಮಕೂರು ನಮ್ಮ ಉತ್ತರ ಕರ್ನಾಟಕದವ್ರು ಇದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಹೆಣ್ಮಕ್ಳು ಹೇಳ್ತಾ ಇದ್ದೀನಿ ಕೇಳಿ, ಹೆಣ್ಮಕ್ಳು 2A ಹೆಣ್ಮಕ್ಳು ಯಾರಾದರೂ ನೀವು ಉತ್ತರ ಕರ್ನಾಟಕದವರೇ ಆಗಿರಿ, ನೀವು ಗ್ರಾಮೀಣ ಇತ್ತು, ನಿಮ್ಮದು ಕನ್ನಡ ಮೀಡಿಯಮ್ ಇತ್ತು, ನೀವು ಮಹಿಳೆಯರಾಗಿದ್ದರೆ ಅದಾದ ನಂತರ ಕಣ್ಣು ಮುಚ್ಕೊಂಡು ಹಾಕಿ. ಯಾರು 2A ಹೆಣ್ಣುಮಕ್ಕಳಿಗೆ ಉತ್ತರ ಕರ್ನಾಟಕದವ್ರಿಗೆ ನಾನು ಇಲ್ಲಿಗೆ ಸಜೆಸ್ಟ್ ಹೇಳ್ತೀನಿ. ಯಾಕಪ್ಪ ಯಾವ ಬೇಸಿಸ್ ಮೇಲೆ ಹೇಳ್ತೀರಾ ಸರ್, ನೋಡಿರಿ ಮಹಿಳೆಯರು 3 ಪೋಸ್ಟ, ಗ್ರಾಮೀಣ 2 5, ಕನ್ನಡ ಮೀಡಿಯಮ್ 6, ಅದಾದ ನಂತರ ಸಾಮಾನ್ಯ 8 6 14. ಇನ್ನೇನು ಬೇಕಪ್ಪ ನಿಮಗೆ 14 ಪೋಸ್ಟು. ಇಂಥ ಕಡಿಮೆ ಪೋಸ್ಟಲ್ಲಿ 14 ಪೋಸ್ಟ್ ನೀವೇ ತೊಗೊಂಡ್ಬಿಡ್ತೀರಿ ಹೆಣ್ಮಕ್ಳು 2Aದವರು. ಅರ್ಥ ಆಗ್ತಿದೆಯಾ? ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಆಮೇಲೆ ಯೋಜನಾ ನಿರಾಶ್ರಿತರು ನಿಮಗೆ ಎಲ್ಲಿ ಕೊಟ್ಟಿಲ್ಲಪ್ಪ, ಯೋಜನಾ ನಿರಾಶ್ರಿತರು 2A ಯಾರು ಹುಡುಗರ ಯಾರಿದ್ರೆ ಯೋಜನಾ ನಿರಾಶ್ರಿತರು ಕಣ್ಣು ಮುಚ್ಕೊಂಡು ಇಲ್ಲಿಗೆ ಹಾಕಿ, ಒಂದು ಪೋಸ್ಟ್ ಇದೆ ಆಗುತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು 2Bಯಲ್ಲಿ ಮಹಿಳೆಯರು ಯಾರಿದ್ರೆ ಹೆಣ್ಮಕ್ಳು ಇಲ್ಲಿ ಹಾಕ್ಕೊಳ್ಳಿ ಅಮ್ಮ ನೀವು. ಅದಾದ ನಂತರ 2Bಯಲ್ಲಿ ಅಂಗವಿಕಲ ಇದು ಫಸ್ಟ್ ಇದೆ. 2Bಯಲ್ಲಿ ಫಸ್ಟ್ ಟೈಮ್ ನಾನು ನೋಡಿದ್ದು. 2Bಯಲ್ಲಿ ಅಂಗವಿಕಲ ಯಾರಿದ್ರು ಇಲ್ಲೇ ಅಪ್ಲೈ ಮಾಡಿ, ಬೇರೆ ಎಲ್ಲಿ ಅಪ್ಲೈ ಮಾಡಿಬಿಡಿ. ಯಾಕಂದರೆ ಇಲ್ಲಿ ನಿಮಗೆ ಪೋಸ್ಟ್ ಇದೆ, ಇಲ್ಲೇ ಅಪ್ಲೈ ಮಾಡಿಯಪ್ಪ ನೀವು. ನಿಮ್ಮ ತಲೆಯಲ್ಲಿ ನಾನು ಏನೇ ಹೇಳಿ ನೀವು ಯಾವ ಕ್ಯಾಸ್ಟ್ ಬರ್ತೀರಾ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ಪ್ರವರ್ಗ 3A ಮಹಿಳೆಯರು ಅಪ್ಲೈ ಮಾಡಿ ಅಮ್ಮ ನೀವು, ಬೇರೆ ಎಲ್ಲಿ ಅಪ್ಲೈ ಮಾಡ್ಕೊಬಾರ್ದು, ಇಲ್ಲೇ ಅಪ್ಲೈ ಮಾಡಿ, ಬಿಕಾಸ್ ನಿಮಗೆ ಪೋಸ್ಟ್ ಇದೆ ಅಂತ ಹೇಳ್ತಾ ಇರೋದು. ಅದಾದ ನಂತರ 3A ಮಹಿಳೆಯರು ಪ್ಲಸ್ ಫಿಸಿಕಲ್ ಡಿಸ್ಯಾಬಿಲಿಟಿ ಇದ್ದರೆ 3A ಅಂಗವಿಕಲ ಇದ್ದರೆ ಇಲ್ಲೇ ಅಪ್ಲೈ ಮಾಡಿ ನೀವು, ಬೇರೆ ಎಲ್ಲಿ ಅಪ್ಲೈ ಮಾಡೋದು ಬೇಡ. ಅರ್ಥ ಆಯ್ತಾ? ನೆಕ್ಸ್ಟು 3Bಯಲ್ಲಿ ಅಂಗವಿಕಲರಿದ್ದರೆ ಇಲ್ಲೇ ಅಪ್ಲೈ ಮಾಡಿ. 3Bಯಲ್ಲಿ ಅಂಗವಿಕಲರಿದ್ದರೆ ಇಲ್ಲೇ ಅಪ್ಲೈ ಮಾಡಿ ಸರ್ ನೀವು. ಅದಾದ ನಂತರ ಪರಿಶಿಷ್ಟ ಜಾತಿ ABC ಪರಿಶಿಷ್ಟ ABC ಏನಿದಿರಲ್ಲ, ಸೊ ಯಾರು ABಯಲ್ಲಿದ್ದೀರಾ ನೀವು ಸ್ವಲ್ಪ ಚೆನ್ನಾಗಿ ಹೋದ್ರಪ್ಪ, ಈ ಸತಿ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಇರುತ್ತೆ, ಸೆಲೆಕ್ಷನ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ನೀವೆಲ್ಲ ಮಹಿಳೆಯರು ಬಾಯ್ಸು ಏನು ABC ಬೇರೆ ಎಲ್ಲ ಕಡೆ ಅಷ್ಟೇ ಕಡಿಮೆ ಪೋಸ್ಟ್ ಇದೆ, ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ST ಯಾರಿದ್ದಾರೆ ನೋಡಪ್ಪ, ನಿಮಗೆ ಇಲ್ಲಿ ಫಸ್ಟ್ ಟೈಮು ಒಂದು ಪೋಸ್ಟ್ ಕೊಟ್ಟಿದ್ದಾರೆ, ಸಾಹಸ ಮಾಡಿ ನೀವು ಸ್ವಲ್ಪ ಇಲ್ಲಿ ಅಪ್ಲೈ ಮಾಡಿ. ST ನಿಮಗೆ ಒಂದು ಜನರಲ್ ತಪ್ಪಿದರೆ ಇಲ್ಲಾದ್ರೆ ಆಗೋ ಸಾಧ್ಯತೆ ಇದೆ. ST ಅವರಿಗೆ ಸಜೆಸ್ಟ್ ಮಾಡ್ತಿದ್ದೀನಿ ಹುಡುಗರ ಅಪ್ಲೈ ಮಾಡಿ, ತುಮಕೂರವರ ಅಪ್ಲೈ ಮಾಡಿ ನೀವು, ಯಾಕಂದರೆ ಒಂದು ಪೋಸ್ಟ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ನೆಕ್ಸ್ಟು ಮಾಜಿ ಸೈನಿಕರು ಸರ 2 ಪೋಸ್ಟ್ ಇದೆ ನೋಡಿ ಸರ್ ನಿಮಗೆ, ನೀವು ಅಪ್ಲೈ ಮಾಡ್ಬೋದು ಸರ್. ಮಾಜಿ ಸೈನಿಕರು ಯಾರಿದೆ ಸರ್ ನೀವು ಅಪ್ಲೈ ಮಾಡಿ. ಇಲ್ಲಿ ನಿಮಗೆ GM ಆಗಿದ್ದರೆ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಸರ್. ತೃತೀಯ ಲಿಂಗಿ ಯಾರಿದ್ದೀರಮ್ಮ ನೀವು ಇಲ್ಲಿ ಸರ್ ಬ್ರದರ್ಸ್ ನೀವು ಇಲ್ಲಿ ಅಪ್ಲೈ ಮಾಡಬೇಡಿ, ನಿಮಗೊಂದು ಪೋಸ್ಟ್ ಇಲ್ಲ, ಅದಕ್ಕೋಸ್ಕರ ನೀವು ಅಪ್ಲೈ ಮಾಡಬೇಡಿ. ಅದಾದ ನಂತರ ಇಲ್ಲಿ ಯಾವುದೋ ನಿಮ್ಗೆ ಹೇಳಿಲ್ಲ ನಾನು, ತೃತೀಯ ಲಿಂಗಿ ಯಾರಿದ್ದೀರ ಕೋಲಾರಲ್ಲಿ ಕೂಡ ನೀವು ಅಪ್ಲೈ ಮಾಡಬೇಡಿ. ಇನ್ಮೇಲೆ ಕಂಟಿನ್ಯೂ ಆಗಿ ಹೇಳ್ತೀನಿ, ಸಾರಿ. ಬೆಂಗಳೂರು ದಕ್ಷಿಣ ಅವಾಗ ರಾಮನಗರ ಇತ್ತು, 51 ಪೋಸ್ಟ್ ಕರೆದಿದ್ರು. ಸೊ ನನಗೆ ಅದು ಲಾಸ್ಟ್ ಇಯರ್ ಕಟಪ್ ಸಿಗಲಿಲ್ಲ, ಬಟ್ ಈ ಇಯರ್ ಯಾರ್ಯಾರು ಅಪ್ಲೈ ಮಾಡಬೇಕು ಅಂತ ಅದನ್ನು ಹೇಳ್ತೀನಿ. ಟೋಟಲ್ 30 ಪೋಸ್ಟ್ ಇದೆ. ಸೊ 2A ಯಾರು ಅಪ್ಲೈ ಮಾಡೋ ಪ್ರವರ್ಗ 1 ಗ್ರಾಮೀಣ ಇತ್ತು ಅಂದರೆ ನಿಮ್ಮದು ಹುಡುಗರ ಏನಿದ್ದೀರ ಪ್ರವರ್ಗ 1 ನೀವು ಗ್ರಾಮೀಣ ಇದ್ದರೆ ಇಲ್ಲಿ ಹಾಕ್ರಪ್ಪ. ಸೊ ಯಾಕೆ ಅಂದರೆ ಗ್ರಾಮೀಣ ಇತ್ತಪ್ಪ ಅಂದರೆ ಇಲ್ಲಿ ನಿಮಗೆ ಟೋಟಲಾಗಿ 5+1 ಪ್ರವರ್ಗ 1 ಯಾರಿದ್ದೀರ ಪ್ರವರ್ಗ 1 ಹುಡುಗರ ಅಲ್ಲಿ ಎಲ್ಲಿ ಸಿಕ್ಕಿಲ್ಲ ನಿಮಗೆ ಕಣ್ಣು ಮುಚ್ಕೊಂಡು ಇಲ್ಲಿ ಹಾಕಿ. ಯಾಕಂದರೆ ಇಲ್ಲಿ ನೋಡಿ ಸಾಮಾನ್ಯದಲ್ಲಿ 5 1 ಸಿಗುತ್ತೆ, ಪ್ರವರ್ಗದಲ್ಲಿ ಒಂದು 6 ಪೋಸ್ಟ್ ಸಿಗುತ್ತೆ ನಿಮಗೆ ಅಟ್ಲೀಸ್ಟು. ಪ್ರವರ್ಗ 1 ಹುಡುಗರು ಇಲ್ಲಿ ಹಾಕಿ. ಮಹಿಳೆಯರು ಯಾರಿದ್ದೀರ ಇಲ್ಲಿ ಹಾಕಬೇಡಿ. ಪ್ರವರ್ಗ 1 ಅಂಗವಿಕಲ ಯಾರಿದ್ದೀರಾ ಪ್ರವರ್ಗ 1 ಅಂಗವಿಕಲ ಯಾರಿದ್ದೀರಾ ಇಲ್ಲಿ ನೀವು ಅಪ್ಲೈ ಮಾಡಿ. ನೆಕ್ಸ್ಟು ಪ್ರವರ್ಗ 2A ಏನಿದೆ ಮಹಿಳೆಯರು ಯಾರಿದ್ದೀರಾ ನೀವು ಅಪ್ಲೈ ಮಾಡಿ.
ಪ್ರವರ್ಗ 2A ಗ್ರಾಮೀಣ ಯಾರಿದ್ದೀರಾ ಅವ್ರು ಅಪ್ಲೈ ಮಾಡಪ್ಪ ಹುಡುಗರ ನೀವು. ಸೊ ನೀವು 5 + 1 6 ಸಿಗುತ್ತೆ. 2A+ ಗ್ರಾಮೀಣ 2A+ ಗ್ರಾಮೀಣ ಯಾರಿದ್ದೀರಾ ನೀವು ಹುಡುಗರ ಇಲ್ಲಿ ಅಪ್ಲೈ ಮಾಡಲೇಬೇಕು ನೀವು. ಅರ್ಥ ಆಗ್ತಿದೆಯಾ? ನೆಕ್ಸ್ಟು 2A ಮಾಜಿ ಸೈನಿಕರು ಸರ ನೋಡಿರಿ, ಅಪ್ಲೈ ಮಾಡಿಬಿಡ್ರಿ ನೀವು. 2A ಮಾಜಿ ಸೈನಿಕರು ಯಾರಿದ್ದೀರಾ, ಇಲ್ಲೊಂದು ಜನರಲಲ್ಲಿ ಒಂದಿದೆ, ಇಲ್ಲಾರು ಇಲ್ಲದ್ರೆ ಅಲ್ಲಾರು ಆಗುತ್ತೆ. ಮಾಜಿ ಸೈನಿಕರು ಸಾಹೇಬ್ರ ನೀವು ಇಲ್ಲಿ ಅಪ್ಲೈ ಮಾಡಿರಿ. ನಿಮಗೆ ಅಥವಾ 2 ಪೋಸ್ಟ್ ಇದೆ. 2A ಆಗಿದ್ದರೆ ಪಕ್ಕ. ಆಮೇಲೆ 3A ನಿಮ್ದು ಏನಾದರೂ ಗ್ರಾಮೀಣ 3A+ ಗ್ರಾಮೀಣ ಇದ್ದರೆ ಅಪ್ಲೈ ಮಾಡಿರಪ್ಪ. 3B ಗ್ರಾಮೀಣ ಇದ್ದರೆ ಅಪ್ಲೈ ಮಾಡಿರಿ ಹುಡುಗರ. ನೀವು ಅಪ್ಲೈ ಮಾಡಿಬಿಡಿ ಗ್ರಾಮೀಣ ಇದ್ದರೆ. ಪರಿಶಿಷ್ಟ ಜಾತಿಯವರು ನೀವು ಅಪ್ಲೈ ಮಾಡಿಯಪ್ಪ. ಯಾರು ಅಪ್ಲೈ ಮಾಡಬೇಡಿ. C ಯಾರಿದ್ರೆ ಅವ್ರು ಅಪ್ಲೈ ಮಾಡಬೇಡಿ. ಇನ್ನು ಉಳಿದವರು ಅಪ್ಲೈ ಮಾಡಿ. ಮಹಿಳೆಯರು ನೀವೇನಾದರೂ AB ಪ್ರವರ್ಗ ಬರ್ತಾಯಿದ್ರೆ ಮಹಿಳೆಯರು ನೀವು ಅಪ್ಲೈ ಮಾಡಿ ಅಮ್ಮ ಇಲ್ಲಿ. ಆಮೇಲೆ ಪರಿಶಿಷ್ಟ ಪಂಗಡ ಮಹಿಳೆಯರು ಅಪ್ಲೈ ಮಾಡಿ ಅಮ್ಮ. ಎಸ್ ಟಿ ಮಹಿಳೆಯರು ಇಲ್ಲಿ ಅಪ್ಲೈ ಮಾಡ್ಬೋದಮ್ಮ. ಆಮೇಲೆ ತೃತೀಯ ಲಿಂಗಿಯವರು ದಯವಿಟ್ಟು ಇಲ್ಲಿ ಅಪ್ಲೈ ಮಾಡಬೇಡಿ, ನಿಮಗೆ ಪೋಸ್ಟ್ ಇಲ್ಲ, ಅದಕ್ಕೋಸ್ಕರ ನೀವು ಅಪ್ಲೈ ಮಾಡಬೇಡಿ. ಜನರಲ್ ಕಂಪ್ಲೀಟ್ ಮಾಡ್ಬೋದು, ಬಟ್ ಬೇಡ, ಅವ್ರು ನಮ್ಮ ಹುಡುಗರು ಹೊಡೆದಾಡ್ತವ್ರೆ. ಆಮೇಲೆ ಯೋಜನಾ ನಿರಾಶ್ರಿತರು ಇದ್ದರೆ ಅಪ್ಲೈ ಮಾಡ್ಕೊಳ್ಳಿ. ಮಾಜಿ ಸೈನಿಕರಿಗೆ ಹೇಳಿದೆ ಸರ್ ನಾನು. ನೆಕ್ಸ್ಟು ಇದು ಮುಗೀತು. ಚಿಕ್ಕಬಳ್ಳಾಪುರ ಸರ್ ಹೋದ ವರ್ಷ 42 ಪೋಸ್ಟಿಗೆ ಕರೆದಿದ್ರು ಸರ್. ಅದರಲ್ಲಿ GM ಚೆನ್ನಾಗಿ ಕಟಪ್ ಜಾಸ್ತಿ ಇತ್ತಪ್ಪ. ಇದು ನೋಡ್ರಿ ಇಲ್ಲಿ GM 140 ನಿಂತಿತ್ತು. 3A 123, 2A 122, 2B 112, ಕ್ಯಾಟಗರಿ ಫಸ್ಟು 122, SC 115, ST 116, ಮಹಿಳೆ 113 ಲಾಸ್ಟಲ್ಲಿ ಕಟಪ್ ನಿಂತ್ಕೊಂಡಿದ್ದು. ಸೊ ಇವಾಗ ಎಷ್ಟು, ಆವಾಗ 42 ಪೋಸ್ಟಿಗೆ ಇಷ್ಟು 42 ಪೋಸ್ಟ್ಗೆ ಇಷ್ಟು ಕಟಪ್ ಇತ್ತು. ಇವಾಗ 21 ಪೋಸ್ಟಿಗೆ. ಅರ್ಥ ಆಗ್ತಿದೆಯಾ? 21 ಪೋಸ್ಟ್ಗೆ. ಸೊ 21 ಪೋಸ್ಟ್ ಇದೆ. ಈ 21 ಪೋಸ್ಟಲ್ಲಿ ಪ್ರವರ್ಗ 1 ಗ್ರಾಮೀಣ ಆಗಿದ್ದರೆ ಮಾತ್ರ ನೀವು ಅಪ್ಲೈ ಮಾಡಿ. ಉಳಿದವರು ಯಾರು ಅಪ್ಲೈ ಮಾಡಬೇಡಿ. ಆಮೇಲೆ ಸರ್ ಅಂಗವಿಕಲ ಅಭ್ಯರ್ಥಿ ಯಾರಿದ್ದೀರಾ, ಫಿಸಿಕಲಿ ಏಬಲ್ಡ್ ವಿಶಿಷ್ಟತೆ ನೀವು ಯಾರಿದ್ದೀರಾ ದಯವಿಟ್ಟು ನೀವು ಯಾರು ಇಲ್ಲಿ ಅಪ್ಲೈ ಮಾಡಬೇಡಿ. ನಿಮಗೆ ಒಂದೇ ಒಂದು ಪೋಸ್ಟ್ ಇದೆ, GM ಅಲ್ಲಿದೆ. ಯಾರಾದರೂ ನೀವು ಇಲ್ಲೇ ಆಗಿದ್ದರೆ, ಇದೇ ಯಾವುದು ಚಿಕ್ಕಬಳ್ಳಾಪುರದವ್ರು ಆಗಿದ್ದರೆ ಮಾತ್ರ ಅಪ್ಲೈ ಮಾಡಿ. ಹೊರಗಿನವ್ರು ಯಾರೂ ಅಪ್ಲೈ ಮಾಡಬೇಡಿ. ಬಿಕಾಸ್ ಬೇರೆ ಕಡೆ ಇದೆ ಪೋಸ್ಟ್, ನಾನು ಹೇಳ್ತೀನಿ ನಿಮಗೆ. ಚಿಕ್ಕಬಳ್ಳಾಪುರದವ್ರದ್ದು ಅಂಗವಿಕಲ ಅಭ್ಯರ್ಥಿಗಳು ಅಪ್ಲೈ ಮಾಡಬೇಡಿ. ಅದಾದ ನಂತರ ಮಾಜಿ ಸೈನಿಕರು ಸಾಹೇಬ್ರೆ ನೀವು ಎಲ್ಲಿದ್ದೀರಾ, ಪ್ರವರ್ಗ 2A ಆಗಿದ್ದರೆ ನೀವು ಅಪ್ಲೈ ಮಾಡಿ ಸಾಹೇಬ್ರೆ. ಇಲ್ಲಿ ಅಕ್ಕಪಕ್ಕ ಇರ್ತೀರಾ, ಅವ್ರು ಅಪ್ಲೈ ಮಾಡಿ. ಆಮೇಲೆ ನೀವು ಅಪ್ಲೈ ಮಾಡ್ಬೋದು. 2A ಮಾಜಿ ಸೈನಿಕರು ನಾನು ಸಜೆಸ್ಟ್ ಮಾಡ್ತೀನಿ, ಅಪ್ಲೈ ಮಾಡಿ ಸರ್ ನೀವು. ಅದಾದ ನಂತರ ತೃತೀಯ ಲಿಂಗಿಗಳು ಯಾರಿದ್ದೀರಾ ಇಲ್ಲಿ ಅಪ್ಲೈ ಮಾಡಬೇಡಿ, ನಿಮಗೊಂದು ಪೋಸ್ಟ್ ಇಲ್ಲ. ಯೋಜನೆ ನಿರಾಶ್ರಿತರು ಅಪ್ಲೈ ಮಾಡಬೇಡಿ. ಕನ್ನಡ ಮೀಡಿಯಮ್ಮು ನೋಡ್ರಪ್ಪ ಪೋಸ್ಟೇ ಇಲ್ಲ. ಕನ್ನಡ ಮೀಡಿಯಮ್ ಕ್ಲೈಮ್ ಮಾಡ್ತಾಯಿದ್ರೆ ಹೇಳ್ತಾ ಇರೋದು ನಾನು. ಆಮೇಲೆ ಪ್ರವರ್ಗ 1 ಗ್ರಾಮೀಣ ಇದ್ದರೆ ತಲೆ ಕೆಡಿಸ್ಕೊಂಡಂಗೆ ಹಾಕಿ, ಮಹಿಳೆಯರು ಹಾಕಬೇಡಿ. ಪ್ರವರ್ಗ 1 ಮಹಿಳೆಯರು ಯಾರಿದ್ದೀರಮ್ಮ ನೀವು ಹಾಕಬೇಡಿ. ಪ್ರವರ್ಗ 2A ಯಾರ್ಯಾರಿದ್ದೀರಾ ಅವರೆಲ್ಲ ಹಾಕಿ ಇಲ್ಲಿ. ಪ್ರವರ್ಗ 2A ಏನಿದ್ದೀರಾ ಮಹಿಳೆಯರು ನೀವು ಅಪ್ಲೈ ಮಾಡ್ಬೋದು. ಮತ್ತು ಗ್ರಾಮೀಣ ಹುಡುಗರ ಗ್ರಾಮೀಣ ಇತ್ತಂದರೆ ನೀವು ಅಪ್ಲೈ ಮಾಡಿರಪ್ಪ. ಯಾಕೆ ಅಂದರೆ ನೋಡಿ, ಗ್ರಾಮೀಣ 3+3 ಸಾಮಾನ್ಯದಲ್ಲಿ, ಗ್ರಾಮೀಣ ಸಾಮಾನ್ಯದಲ್ಲಿ 3+1+4 5 ಪೋಸ್ಟ್ ಸಿಗುತ್ತೆ. ನೀವು ಕೋಲಾರದವರು, ಚಿಕ್ಕಬಳ್ಳಾಪುರ 2A ಏನಿರ್ತೀರ ಆಜುಬಾಜು ಇವರವರು ನೀವು ಇಲ್ಲಿ ಹಾಕಿ. 2B ಗ್ರಾಮೀಣ ಆಗಿದ್ದರೆ ಮಾತ್ರ ಅಪ್ಲೈ ಮಾಡಿ, ಇಲ್ಲಾಂದರೆ ಅಪ್ಲೈ ಮಾಡಬೇಡಿ ನೀವು. ಗ್ರಾಮೀಣ ಇಲ್ಲ ಸರ್ ನಂದಂದರೆ ಅಪ್ಲೈ ಮಾಡಬೇಡಿ. ಅದಾದ ನಂತರ ಮಹಿಳೆಯರು ಯಾರು 3A 3B ಇದ್ದರೆ ಅಪ್ಲೈ ಮಾಡಿ ಅಮ್ಮ, ನಿಮಗೆ ಪೋಸ್ಟ್ ಇದೆ. ನೆಕ್ಸ್ಟು ಹುಡುಗರ ನೀವು ಅಪ್ಲೈ ಮಾಡಬೇಡಿಪ್ಪ. 3A 3B. ಪರಿಶಿಷ್ಟ ABC ಮಹಿಳೆಯರು ABC ಯಾರಿದ್ದರೆ ಇಲ್ಲಿ ಅಪ್ಲೈ ಮಾಡಿಬಿಡಿ. ಚಿಕ್ಕಬಳ್ಳಾಪುರ ಯಾರು ಅಪ್ಲೈ ಮಾಡ್ತಿದ್ದೀರಾ ಮೈಂಡಲ್ಲಿ ಇಟ್ಕೊಳ್ಳಿ. ಮಹಿಳೆಯರು ABC ಇದ್ದರೆ ಅಲ್ಲಿ ಅಪ್ಲೈ ಮಾಡಿಬಿಡಿ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕ್ಯಾಸ್ಟ್ ABC SC ಆಗಿ ABC ಎಲ್ಲಿ ಬರ್ತಾರೆ ನೀವು ಅಪ್ಲೈ ಮಾಡಿಬಿಡಿ. ನಿಮ್ಮ ಪೋಸ್ಟ್ ಎಲ್ಲವಲ್ಲ, ಯಾಕೆ ಅಪ್ಲೈ ಮಾಡ್ತೀರಾ, ಅದಕ್ಕೋಸ್ಕರ ಬೇಡ. ಆಮೇಲೆ ಪರಿಶಿಷ್ಟ ಪ್ರವರ್ಗ 1 ಪ್ರವರ್ಗ B ಪ್ರವರ್ಗ ಹುಡುಗರು ಏನಿದ್ರೆ ನೀವು ಅಪ್ಲೈ ಮಾಡಿಯಪ್ಪ, ಅಪ್ಲೈ ಮಾಡಿ ನೀವು. ಅದಾದ ನಂತರ ST ಅವ್ರು ಯಾರಿದ್ದೀರಾ ದಯವಿಟ್ಟು ಇಲ್ಲಿ ಅಪ್ಲೈ ಮಾಡಬೇಡಿ. ನಿಮಗೆ ಒಂದು ಪೋಸ್ಟ್ ಇಲ್ಲಲ್ರಿ, ನೀವು ಹೆಂಗೆ ಜಾಬ್ ಮಾಡ್ಕೊತೀರಾ? ಒಂದೇ ಒಂದು ಇದು 2A ಇಲ್ಲಿ ಕಾಂಪಿಟೇಷನ್ ಕೊಡ್ತೀರಾ? ಅದಕ್ಕೋಸ್ಕರ ಹೇಳ್ತಾ ಇರೋದು. ದಯವಿಟ್ಟು ಮೆನ್ ಯಾರಿದ್ದೀರಾ ಬೇರೆ ಕಡೆ ಹೇಳಿದ್ದೇನೆ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲಿ ಅಪ್ಲೈ ಮಾಡಬೇಡಿ. ಉಳಿದವರೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಮುಗೀತಾ? ಯಾವುದು ಚಿಕ್ಕಬಳ್ಳಾಪುರ. ನೆಕ್ಸ್ಟ್ ಹೋಗೋಣ ಶಿವಮೊಗ್ಗದಲ್ಲಿ ಲಾಸ್ಟ್ ಟೈಮು ಸರ್ ಏನಾಗಿತ್ತು ಸರ್ ಶಿವಮೊಗ್ಗದಲ್ಲಿ ಅಂದರೆ ನೋಡಿ,
ಟೋಟಲಾಗಿ 131 ಪೋಸ್ಟ್ ಇದ್ದು ಲಾಸ್ಟ್ ಟೈಮಲ್ಲಿ. ಜಿ ಎಮ್ಮು ಕಟ್ಟಪ್ಪು 134, 3A 116 ಇತ್ತು. ನೋಡಪ್ಪ 3A ಯಾರಿದ್ದೀರಾ, ಕಾಂಪಿಟೇಷನ್ ಕಡಿಮೆ, ಆವಾಗಲಿತ್ತು ಇವಾಗಲೂ ಕಡಿಮೆ ಇದೆ 3A. ನೆಕ್ಸ್ಟು 3B 131, 2A 125, 2B 110, ಕ್ಯಾಟಗರಿ ಫಸ್ಟು 121, SC 117, ST 116, GM ಮಹಿಳೆ 136. ಇದೇನು ಜಸ್ಟ್ ಮಹಿಳೆ ಕಾಂಪಿಟೇಷನ್ ಬಂದುಬಿಟ್ಟಿದೆಯಲ್ಲಪ್ಪ ಇಲ್ಲಿ. ಸೊ ಯಾರ್ಯಾರು ಅಪ್ಲೈ ಮಾಡಬೇಕು ಅಂತ ನಾನು ಹೇಳ್ತೀನಿ. ತೃತೀಯ ಲಿಂಗಿ ಯಾರಿದ್ದೀರಾ, ಟ್ರಾನ್ಸ್ಜೆಂಡರ್ ಅಮ್ಮ ನೀವು ಅಪ್ಲೈ ಮಾಡಿ ಇಲ್ಲಿ. ಅದಾದ ನಂತರ ಯೋಜನಾ ನಿರಾಶ್ರಿತರ ಒಂದು ಪೋಸ್ಟ್ ಇದೆ, ಅಪ್ಲೈ ಮಾಡಬಹುದು. ಆಮೇಲೆ ಕನ್ನಡ ಮಾಧ್ಯಮ ಬಂದಿಲ್ಲ ನೋಡ್ರಪ್ಪ. ಕನ್ನಡ ಮೀಡಿಯಮ್ಮು ಸುಮ್ಮನೆ ಇದು ರಿಸರ್ವೇಷನ್ ಕೊಟ್ಟಿದ್ದಾರೆ ಅನಿಸುತ್ತೆ. ಕಲ್ತಿದ್ರೆ ಇಂಗ್ಲೀಷಲ್ಲಿ ಕಲ್ತಿದ್ರೆ ಒಳ್ಳೆ ನಾಲೆಡ್ಜ್ ಆದರೂ ಬರ್ತಿತ್ತು. ಮಾಜಿ ಸೈನಿಕರು ಸರ್ ಬೇರೆ ಕಡೆಗೆ ಅಪ್ಲೈ ಮಾಡಿ, ಒಂದೇ ಪೋಸ್ಟ್ ಇದೆ, ಇದೇ ಡಿಸ್ಟ್ರಿಕ್ಟ್ನವರಾಗಿದ್ದರೆ ಅಪ್ಲೈ ಮಾಡಿ ಸರ್ ನೀವು. ಅಂಗವಿಕಲರು, ಫಿಸಿಕಲಿ ಡಿಸೇಬಲ್ಡು ಪ್ರಾಮಿಸ್ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೆಲ್ಲ ಅಪ್ಲೈ ಮಾಡಬೇಡಿ, ಯಾಕೆಂದರೆ ನಿಮಗೆ ರಿಸರ್ವೇಷನ್ ಇಲ್ಲ. ಇನ್ನೊಂದು ಸತಿ ಬರೋದು ಹೇಳ್ತಾ ಇದ್ದೀನಿ, ಅಂಗವಿಕಲರು ಯಾರು ಇಲ್ಲಿ ಅಪ್ಲೈ ಮಾಡಬೇಡಿ ಸರ್. ಅಂಗವಿಕಲರು ಯಾರು ಅಪ್ಲೈ ಮಾಡಬೇಡಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಗ್ರಾಮೀಣ, ಯಾರು ಗ್ರಾಮೀಣ ಪ್ರವರ್ಗ 2A ಹುಡುಗರು, ಲೇಡೀಸ್ ಯಾರು ಅಪ್ಲೈ ಮಾಡಬೇಡಪ್ಪ ಇಲ್ಲಿ. ಅಮ್ಮ ಯಾರಿದ್ದೀರಾ ನೀವು ಅಪ್ಲೈ ಮಾಡಬೇಡಿ. ಬಿಕಾಸ್ ನಿಮಗೆ ಸಾಮಾನ್ಯದಲ್ಲಿ 3 ಪೋಸ್ಟ್ ಬಿಟ್ಟರೆ ಯಾವುದೂ ಇಲ್ಲ. ಸಾಮಾನ್ಯ ಪ್ಲಸ್ ಗ್ರಾಮೀಣ ಆಗಿರಬೇಕು ಅಷ್ಟೇ, ಅದಕ್ಕೋಸ್ಕರ ನಾನು ಹೇಳ್ತಿರೋದು. ಸೊ ಆಯಿತು. ನೆಕ್ಸ್ಟು ಮಹಿಳಾ ಅಭ್ಯರ್ಥಿಗಳು 2B 3A 3B ಯಾರಿದ್ದೀರಾ ನೀವು ಅಪ್ಲೈ ಮಾಡಿ ಅಮ್ಮ ಇಲ್ಲಿ, ಅಪ್ಲೈ ಮಾಡಿ ನೀವು. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ST ಗ್ರಾಮೀಣ ಒಂದು ಸೀಟ್ ಸಿಕ್ತಪ್ಪ ಪುಣ್ಯಕ್ಕೆ. ST ಗ್ರಾಮೀಣ ಯಾರಿದ್ದೀರಾ ನೀವು ಇಲ್ಲಿ ಅಪ್ಲೈ ಮಾಡಿ. ST ಗ್ರಾಮೀಣ ಯಾರಿದ್ದೀರಾ ನೀವು ಇಲ್ಲಿ ಅಪ್ಲೈ ಮಾಡಿ, ನೆನಪಿರಲಿ. ಆಮೇಲೆ ನಮ್ಮ ಹುಡುಗರು ಪರಿಶಿಷ್ಟ ಜಾತಿ ABC ಯಾರಿದ್ರೆ ನೀವು ಅಪ್ಲೈ ಮಾಡಿ ಇಲ್ಲಿ. ಮಹಿಳೆಯರು ಅಪ್ಲೈ ಮಾಡಬೇಡಿ ಅಮ್ಮ, ಒಂದು ಪೋಸ್ಟ್ ಇಲ್ಲ ನೀನು ABCಯಲ್ಲಿ. SC ABC ಆಗಿದ್ದರೆ ಅಪ್ಲೈ ಮಾಡಿಬಿಡಿ. ಹುಡುಗರ ನೀವು ಅಪ್ಲೈ ಮಾಡ್ರೋ, ಚಾನ್ಸ್ ಇದೆ, ತೊಗೊಳ್ಳಿ ಜಾಬ್ನ. ಸೊ ಯಾವುದು ಶಿವಮೊಗ್ಗ ಮುಗೀತು. ನೆಕ್ಸ್ಟ್ ಹೋಗೋಣ ಮೈಸೂರು. ಸೊ ಮೈಸೂರಲ್ಲಿ ಲಾಸ್ಟ್ ಟೈಮು 66 ಪೋಸ್ಟ್ ಇದ್ವು. ಆವಾಗ ಕಟ್ಟಪ್ ಎಷ್ಟಿತ್ತಪ್ಪ ಅಂದರೆ GM 134 ಇತ್ತು, 3A 132 ಇತ್ತು, 3B 133.25 ಇತ್ತು, 2B 110 ಇತ್ತು, ಕ್ಯಾಟಗರಿ ಫಸ್ಟ್ 124, SC 122, ST 125, ಮಹಿಳೆಯರು 120. ಯಾವಾಗ ಲಾಸ್ಟ್ ಟೈಮ್ 66 ಪೋಸ್ಟ್ ಇದ್ದಾಗ. ಇವಾಗ ಎಷ್ಟು ಪೋಸ್ಟ್ ಇದೆ? 45 ಪೋಸ್ಟ್ ಇದೆ. ಸೊ ಯಾರು ಹಾಕ್ಬೇಕು ಯಾರು ಹಾಕ್ಬಾರ್ದು ಅಂತ ಹೇಳ್ತೀನಿ. ತೃತೀಯ ಲಿಂಗಿ ಮೊದಲೆಲ್ಲ ಹೇಳಿದ್ದೇನಮ್ಮ, ನೀವು ಯಾರು ಅಪ್ಲೈ ಮಾಡಬೇಡಿ ಇಲ್ಲಿ, ರಿಸರ್ವೇಷನ್ ಇಲ್ಲ. ಕನ್ನಡ ಮೀಡಿಯಮ್ ಪ್ರವರ್ಗ ಹೇಳ್ತೀನಿ, ಕನ್ನಡ ಮೀಡಿಯಮ್ ಕೂಲಾಗಿರಿ. ಯೋಜನೆ ನಿರಾಶ್ರಿತರು ನೀವು ಆ ಡಿಸ್ಟ್ರಿಕ್ಟ್ನವರಾಗಿದ್ದರೆ ಅಪ್ಲೈ ಮಾಡಿ, ಒಂದೇ ಒಂದು ಪೋಸ್ಟ್ ಇದೆ. ನೆಕ್ಸ್ಟು ಕನ್ನಡ ಮೀಡಿಯಮ್ಮು ಯಾರಪ್ಪ ಕನ್ನಡ ಮೀಡಿಯಮ್ಮು 2A ಕನ್ನಡ ಮೀಡಿಯಮ್ ಆಗಿದ್ದರೆ ಇಲ್ಲಿ ಅಪ್ಲೈ ಮಾಡಿ. 2A ಕನ್ನಡ ಮೀಡಿಯಮ್ ಆಗಿದ್ದರೆ ಅಪ್ಲೈ ಮಾಡಿ ಹುಡುಗರು. 2A ಕನ್ನಡ ಮೀಡಿಯಮ್ ಆಗಿದ್ದರೆ ಅಪ್ಲೈ ಮಾಡಿ. ನೆಕ್ಸ್ಟು ಮಾಜಿ ಸೈನಿಕರು ಸಾಹೇಬ್ರೆ ನೋಡ್ರಿ, ನಿಮಗೆ GMಲ್ಲಿ 3 ಪೋಸ್ಟ್ ಕೊಟ್ಟವ್ರೆ. ಮಾಜಿ ಸೈನಿಕರು ಯಾರಿದ್ದರೆ ಅಪ್ಲೈ ಮಾಡಿ ಇಲ್ಲಿ. ಆಜು ಬಾಜು ಡಿಸ್ಟಿಕಲ್ಲಿ ಹಾವೇರಿಯವರು, ಶಿವಮೊಗ್ಗದವರು, ದಾವಣಗೆರೆಯವರು ಇಲ್ಲಿ ಅಪ್ಲೈ ಮಾಡಿ. ಮಾಜಿ ಸೈನಿಕರು ಈ ಕಡೆ ಬನ್ನಿ, ಅಪ್ಲೈ ಮಾಡಿ. ಆಮೇಲೆ ಇಲ್ಲಿ ನಮ್ಮ ಸೌತಲ್ಲಿ ಏನೇನಿದ್ದೀರಾ ಮೈಸೂರವರು ಆಜು ಬಾಜು ಯಾರ್ಯಾರು ಇದ್ದೀರಾ ಅವರು ಅಪ್ಲೈ ಮಾಡ್ಬೋದು ಇಲ್ಲಿ. ಮಾಜಿ ಸೈನಿಕರೇ ಅಪ್ಲೈ ಮಾಡಿ. ವೆರಿ ಇಂಪಾರ್ಟೆಂಟು, ಯಾರ್ಯಾರು ಅಂಗವಿಕಲ ಅಭ್ಯರ್ಥಿ ಯಾರಿದ್ದೀರಾ ಪ್ರವರ್ಗ 1 ಆಗಿದ್ದರೆ ಅಪ್ಲೈ ಮಾಡಿ. ಅದಾದ ನಂತರ ಪ್ರವರ್ಗ 2B ಆಗಿದ್ದರೆ ನೀವು ಅಪ್ಲೈ ಮಾಡೇ ಮಾಡಿ. ಪ್ರವರ್ಗ 3 ಆಗಿದ್ದರೆ ಅಪ್ಲೈ ಮಾಡಿ. ಪ್ರವರ್ಗ 3B ಆಗಿದ್ದರೆ ಅಪ್ಲೈ ಮಾಡಿ. ಯಾವುದೇ ಕಾರಣಕ್ಕೂ ಚಾನ್ಸ್ ಮಿಸ್ ಮಾಡ್ಕೋಬೇಡಿ, ಕರೆಕ್ಟಾಗಿ ಕೇಳಿ ಅಪ್ಲೈ ಮಾಡಿ. ಅಂಗವಿಕಲ ಅಭ್ಯರ್ಥಿಗಳಿಗೆ ಮಾತ್ರ ಹೇಳ್ತಾ ಇರೋದು ನಾನು ಇದನ್ನು. ಸೊ ಇಲ್ಲಿ ಒಂದು ಜನರಲ್ಲಿ ಕೂಡ ಇದೆ, ಇಲ್ಲಿ ಮಿಸ್ ಆದರೆ ಇಲ್ಲಿ ನೀವು ಹಾಕ್ತೀರಾ. ನೆಕ್ಸ್ಟು ಪ್ರವರ್ಗ 1 ಅಪ್ಲೈ ಮಾಡಿಬಿಡಿ ಹುಡುಗರ. ಪ್ರವರ್ಗ 2A ಅಂದ್ರೆ ಇಲ್ಲಿ ತಲೆನೂ ಹಾಕಿ ಮಲ್ಕೊಳಕ್ಕೆ ಹೋಗಬೇಡಿ ನೀವು. ಪ್ರವರ್ಗ 2A. ಆಮೇಲೆ ಗ್ರಾಮೀಣ ಇದ್ದರೆ ನಿಮ್ಮದು ಅಪ್ಲೈ ಮಾಡಿ, ಇಲ್ಲ ಅಂದರೆ ಹಾಕಬೇಡಿ. ಪ್ರವರ್ಗ 2B ಹಾಕಬೇಡಿ, 3A ಹಾಕಬೇಡಿ. 3A ಕನ್ನಡ ಮೀಡಿಯಮ್ ಗ್ರಾಮೀಣ ಇದ್ದು ಅಂದರೆ ಅಪ್ಲೈ ಮಾಡಿಯಪ್ಪ. ನಾನು ಹೇಳ್ತಾ ಇರೋದು 3A ಗ್ರಾಮೀಣ ಮಾಧ್ಯಮ ಇದ್ದರೆ ಅಪ್ಲೈ ಮಾಡಿ. 3B ಬೇಡ ಇಲ್ಲಿ, 3B ಬೇಡ. ನೆಕ್ಸ್ಟು ಪರಿಶಿಷ್ಟ ಜಾತಿ ABC ಅಪ್ಲೈ ಮಾಡಿಯಪ್ಪ, ನೀವು ಅಪ್ಲೈ ಮಾಡಿ. ಪರಿಶಿಷ್ಟ ಪಂಗಡಕ್ಕೆ ಇತರೆ ಒಂದು ಪೋಸ್ಟ್ ಇದೆ, ಗ್ರಾಮೀಣ ಒಂದಿದೆ. ಇಲ್ಲಿ ಪರಿಶಿಷ್ಟ ಪಂಗಡದವರು ನಿಮಗೆ ಪೋಸ್ಟ್ ಇದೆ, ಇಲ್ಲಿ ಅಪ್ಲೈ ಮಾಡಿಯಪ್ಪ. ST ಅವರು ಯಾರಿದ್ರೆ ಅಪ್ಲೈ ಮಾಡಿ. ST ಅವರು ಪದೇ ಹೇಳ್ತಾ ಇದ್ದೀನಿ, ST ಅವರು ಇಲ್ಲಿ ಅಪ್ಲೈ ಮಾಡಿ. ಒಂದು ಚಾನ್ಸ್ ಸಿಕ್ಕಿದೆ, ST ಅವರು ಅಪ್ಲೈ ಮಾಡಿ, ಮಿಸ್ ಮಾಡ್ಕೋಬೇಡಿ. ST ಅಪ್ಲೈ ಮಾಡಿ. ಸೊ ಯಾವುದು ಮುಗೀತಪ್ಪ? ಮೈಸೂರು ಮುಗೀತು. ನೆಕ್ಸ್ಟು ಚಾಮರಾಜನಗರ
ಅವತ್ತು ಕರೆದಾಗ ಲಾಸ್ಟ್ ಟೈಮು 55 ಪೋಸ್ಟ್ ಇದ್ದವಪ್ಪ. ಅದರಲ್ಲಿ ಕಟಪ್ ಎಷ್ಟು ನಿಂತಿತ್ತು ಸರ್ ಅಂತ ನೀವು ನಾನು ಕೇಳಿದರೆ, GM 134, 3A 127, 3B 128, 2A 128, 2B 116, ಕ್ಯಾಟಗರಿ ಫಸ್ಟು 129, SC 123, ST 123, ಮಹಿಳೆಯರು ಯಾರಿದ್ದೀರಾ 120 ನೋಡಮ್ಮ. ಸೊ ಯಾರ್ಯಾರು ಹಾಕಬೇಕಂತ ನಾನು ಹೇಳ್ತೀನಿ. ತೃತೀಯ ಲಿಂಗ ಯಾರಿದ್ದೀರಾ ದಯವಿಟ್ಟು ನೀವು ಹಾಕಬೇಡಿ. ಅದಾದ ನಂತರ ಏಜನ್ ಏರಿಸ್ತಾರೆ, ಒಂದು ಪೋಸ್ಟ್ ಇದೆಯಪ್ಪ ಹಾಕಿ. ಆಮೇಲೆ ಕನ್ನಡ ಮೀಡಿಯಮ್ಮು ನೆಗ್ಲಿಜಿಬಲ್, ಅದು ಜನರಲಲ್ಲಿ ಒಂದು ಪೋಸ್ಟ್ ಇದೆ, ನೋಡೋಣ ಬಿಡಪ್ಪ. ಆಮೇಲೆ ಮಾಜಿ ಸೈನಿಕರದ್ದು ಏನಿದೆ 2A ಮಾಜಿ ಸೈನಿಕರು ಕಣ್ಣು ಮುಚ್ಕೊಂಡು ಹಾಕಿ. ನಾನೇನು ಹೇಳ್ತಿದ್ದೀನಿ, 2A ಮಾಜಿ ಸೈನಿಕರು ಸಾಹೇಬ್ರೆ ನೀವು ಇಲ್ಲಿ ಅಪ್ಲೈ ಮಾಡಿರಿ. 2A ಮಾಜಿ ಸೈನಿಕರು ಆಯಿತು. ಅದಾದ ನಂತರ ಅಂಗವಿಕಲರು ಪ್ರವರ್ಗವನ್ನು ಕ್ಯಾಟಗರಿ ಫಸ್ಟಲ್ಲಿ ಅಂಗವಿಕಲರು ಯಾರಿದ್ದೀರಾ ನೀವು ಇಲ್ಲಿ ಅಪ್ಲೈ ಮಾಡಲೇಬೇಕು. ನೆಕ್ಸ್ಟ್ ಪ್ರವರ್ಗ 3Bಯಲ್ಲಿ ಅಂಗವಿಕಲರು ಯಾರಿದ್ದೀರಾ ಇಲ್ಲಿ ಅಪ್ಲೈ ಮಾಡಿ. ಅರ್ಥ ಆಯ್ತಾ? ಇದು ಒಂದು ಕಾಲ ಮುಗೀತು. ಮಾಜಿ ಸೈನಿಕರು 2A ಇದ್ದರೆ ಅಪ್ಲೈ ಮಾಡಿ ಅಂತ ಹೇಳಿದ್ದೀನಿ, ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಇಬ್ಬರು ಮಾಜಿ ಸೈನಿಕರು ಏನಾದರೂ ಬೇರೆ ಕ್ಯಾಸ್ಟಿಗಿದ್ರೆ ಅಪ್ಲೈ ಮಾಡಿ, ಯಾಕಂದರೆ ಜನರಲ್ 2 ಇದೆಯಲ್ಲ, ಇಲ್ಲಾರು ಆಗ್ತೀರಾ. ಗ್ರಾಮೀಣ ಅಭ್ಯರ್ಥಿಗಳು, ಸೊ ನೋಡಿ ಇಲ್ಲಿ ಗ್ರಾಮೀಣ ಮಾಧ್ಯಮ ಯಾರ್ಯಾರಿದ್ದೀರಾ, ಪ್ರವರ್ಗ 1 ಗ್ರಾಮೀಣ ಇದ್ದಂದರೆ ಅಪ್ಲೈ ಮಾಡಿ, ಪ್ರವರ್ಗ 2A ಗ್ರಾಮೀಣ ಇದ್ದರೆ ಅಪ್ಲೈ ಮಾಡಿ, ಪ್ರವರ್ಗ 2B ಗ್ರಾಮೀಣ ಇದ್ದರೆ ಅಪ್ಲೈ ಮಾಡಿ, ಪ್ರವರ್ಗ 3A ಗ್ರಾಮೀಣ ಇದ್ದರೆ ಅಪ್ಲೈ ಮಾಡಿ, ಪ್ರವರ್ಗ 3B ಗ್ರಾಮೀಣ ಇದ್ದರೆ ನೀವು ಇಲ್ಲಿ ಅಪ್ಲೈ ಮಾಡಿ. ಅರ್ಥ ಆಗ್ತಿದೆಯಾ? ಅದಾದ ನಂತರ ಇವ್ರು ಜನರಲ್ ಏನಿತ್ತಪ್ಪ ಅಂದರೆ, ನೀವು ಇಲ್ಲಿ ಬರೀ ಕ್ಯಾಸ್ಟ್ ಇತ್ತು, ಗ್ರಾಮೀಣ ಇರಲಿಲ್ಲ ಅಂದರೆ ನೀವು ಅಪ್ಲೈ ಮಾಡಿಬಿಡಿಯಪ್ಪ. ಇವರು ಏನಿದಾರಲ್ಲ ಇವ್ರು 3 ಜನ 5 ಜನ 4-5 ಜನ ಅಪ್ಲೈ ಮಾಡಿಬಿಡಿ. ABC ಯಾರಿದ್ದರೆ ಅಪ್ಲೈ ಮಾಡಿಯಪ್ಪ. ಆಮೇಲೆ ಮಹಿಳೆಯರು ಯಾರಿದ್ದಾರೆ 2B ಮಹಿಳೆಯರು ಇಲ್ಲಿ ನಿಮ್ಮ ಗ್ರಾಮೀಣ ಇರಲಿಲ್ಲ, ಇದು 2B ಮಹಿಳೆಯರು ಇಲ್ಲಿ ಅಪ್ಲೈ ಮಾಡಿಬಿಡಿ. 2B 3A 3B ಏನಿದೆಯಲ್ಲ ಇವ್ರು 3 ಜನ ಮಹಿಳೆಯರು ಅಪ್ಲೈ ಮಾಡಿಬಿಡಿಯಮ್ಮ ನೀವು. ಪರಿಶಿಷ್ಟ ಜಾತಿಯವರು B ಮತ್ತು C ಮಹಿಳೆಯರಾಗಿದ್ದರೆ ಇಲ್ಲಿ ಅಪ್ಲೈ ಮಾಡಿ, A ಆಗಿದ್ದರೆ ಮಾಡ್ಕೊಳ್ಳಿ. ಮತ್ತು ಹುಡುಗರೆಲ್ಲ ಅಪ್ಲೈ ಮಾಡಿಯಪ್ಪ, ನಿಮ್ಮ ಪೋಸ್ಟ್ ಇದೆ. ಆಮೇಲೆ ST ಅವರು ಒಂದು ಪೋಸ್ಟ್ ಇದೆ, ಮಹಿಳೆಯರು ST ಆಗಿದ್ದರೆ ನೀವು ಇಲ್ಲಿ ಅಪ್ಲೈ ಮಾಡಿ. ಅರ್ಥ ಆಗ್ತಿದೆಯಾ? ನಾನು ಯಾರ್ಯಾರು ಹೇಳಿದೆ ಅವರು ಅಪ್ಲೈ ಮಾಡಿ. 2A ಇದು ಗ್ರಾಮೀಣ ಆಗಿದ್ದರೆ, ಮಹಿಳಾ ಅಭ್ಯರ್ಥಿ ಆಗಿದ್ದರೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಸೊ ಯಾವುದಪ್ಪ ಇದು, ಮಂಡ್ಯ ಲಾಸ್ಟ್ ಟೈಮ್ 60 ಪೋಸ್ಟು ತುಂಬ ಕಡಿಮೆ ನಿಂತಿದೆ. ಚಾಮರಾಜನಗರ ಯಾವುದೋ ಒಂದು ಡಿಸ್ಕಷನ್ ಮಾಡಿದ್ದಿಲ್ಲ, ಅದನ್ನು ಬಿಟ್ಟರೆ 123, ಎಲ್ಲವೂ 133 32 ಇದೆ. ಇವಾಗ 50 ಪೋಸ್ಟ್ ಇದೆ, ಹೆಚ್ಚು ಕಡಿಮೆ ಅಷ್ಟೇ ನಿಲ್ಲುತ್ತೆ. ಸೊ 60 ಪೋಸ್ಟ್ ಇದೆ. ಆವಾಗ GM 123 ಕಟ್ಟಪ್ಪು, 3A 122, 3B 120, 2A 121, 2B 117, SC 114, ST 115. ಅರ್ಥ ಆಗ್ತಿದೆಯಾ? ಇದರಲ್ಲಿ ಯಾರು ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ತೃತೀಯ ಲಿಂಗಿ ನಾನು ಬೇರೆ ಕಡೆ ಹೇಳಿದ್ದೀನಮ್ಮ, ಇಲ್ಲಿ ಅಪ್ಲೈ ಮಾಡಬೇಕು ಅಂತ ಅಲ್ಲಿ ಅಪ್ಲೈ ಮಾಡಿ, ಇಲ್ಲೆಲ್ಲ ಅಪ್ಲೈ ಮಾಡಿಬಿಡಿ. ಯೋಜನೆ ನಿರ್ವಹಿಸಿದ್ರೆ ಒಂದು ಪೋಸ್ಟ್ ಇದೆಯಪ್ಪ, ಕಾನ್ಫಿಡೆಂಟ್ ಇದ್ದರೆ ಅಪ್ಲೈ ಮಾಡಿ. ಕನ್ನಡ ಮಾಡಿದ್ದೆಮ್ಮ ನೆಗ್ಲಿಜೆನ್ಸಿ ನೋಡೋಣ. ನೆಕ್ಸ್ಟ್ ಒಂದೇ ಪೋಸ್ಟ್ ಇದೆ. ಆಮೇಲೆ 2A ಮಾಜಿ ಸೈನಿಕರು ಸಾಹೇಬ್ರೆ ನೀವು ಅಪ್ಲೈ ಮಾಡಿ. ಆಮೇಲೆ ಉಳಿದವರು ಅಪ್ಲೈ ಮಾಡಿಯಪ್ಪ. ಮಾಜಿ ಸೈನಿಕರು ಯಾರಿದ್ದೀರಾ ಇಲ್ಲಿ, ಮಾಜಿ ಸೈನಿಕರು ಟೋಟಲ್ ನಿಮಗೆ 4 ಪೋಸ್ಟ್ ಅದಾವು. ಅದರಾಗ ಒಂದು 2Aಗಿದೆ, ಇನ್ನು 3 ಪೋಸ್ಟು ಎಲ್ಲರಿಗೂ GM ಇದೆ, 2A + GM. ಸೊ ಮಾಜಿ ಸೈನಿಕರು 4 ಪೋಸ್ಟ್ ಇದೆ, ನೀವು ಅಪ್ಲೈ ಮಾಡಬಹುದು. ಮಾಜಿ ಸೈನಿಕರು ಯಾರಿದ್ದೀರಾ ಇಲ್ಲಿ ಅಪ್ಲೈ ಮಾಡಿ. ನೀವು ಮಂಡ್ಯದವ್ರು ಏನು ಸೌತ್ ಅವ್ರು ಏನಿದೆಯಲ್ಲ ಎಲ್ಲ ಇಲ್ಲಿ ಮಂಡ್ಯದಾಗೆ ಅಪ್ಲೈ ಮಾಡಿ. ಮತ್ತೆ ಯಾರು ಅಪ್ಲೈ ಮಾಡಬೇಕು ಇಲ್ಲಿ ನೋಡಿ, ಅಂಗವಿಕಲರು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಪ್ರವರ್ಗ 1 ಇದ್ದರೆ ನೀವು ಅಪ್ಲೈ ಮಾಡಲೇಬೇಕು, ಬೇರೆ ಕಡೆಗಿಲ್ಲ. ಪ್ರವರ್ಗ 2B ಇದ್ದರೆ ಅಪ್ಲೈ ಮಾಡಿ ಅಂಗವಿಕಲರು. 3A ಅಂಗವಿಕಲ ಅಭ್ಯರ್ಥಿ ಯಾರಿದ್ದೀರಾ ಇಲ್ಲಿ ಅಪ್ಲೈ ಮಾಡಿ. 3B ಅಂಗವಿಕಲ ಅಭ್ಯರ್ಥಿ ಯಾರಿದ್ದೀರಾ ಅಪ್ಲೈ ಮಾಡಿ. ಅದಾದ ನಂತರ ಸಾಮಾನ್ಯ ಅದೇ ಅಂಗವಿಕಲ ಅಭ್ಯರ್ಥಿ. ಸೊ ಈ ಕ್ಯಾಸ್ಟಲ್ಲಿ ಏನೇನು ಹೇಳಿದಿಲ್ಲ ನಾನು, ಪ್ರವರ್ಗ 1 ಮತ್ತು ಪ್ರವರ್ಗ 2B, ಪ್ರವರ್ಗ 3A 3B ಇವರು ಮಸ್ಟ್ ಆ್ಯಂಡ್ ಶುಡ್ಡು ನೀವು ಅಪ್ಲೈ ಮಾಡಿ. ಇಲ್ಲಿ ಅಂಗವಿಕಲ ಅಭ್ಯರ್ಥಿ ಸಾಧ್ಯತೆ ಇದೆ ಸೆಲೆಕ್ಷನ್ ಆಗೋದು 100%, ಅದಕ್ಕೋಸ್ಕರ ಹೇಳ್ತಿರೋದು ನಾನು. ಆಮೇಲೆ ಮಹಿಳೆಯರಮ್ಮ, ನೀವು ಪ್ರವರ್ಗ 1 ಮಹಿಳೆಯರಿಗಿದ್ದರೆ ಅಪ್ಲೈ ಮಾಡಿ. 2A ಮಹಿಳೆಯರಿಗಿದ್ರೆ ಅಂತ ಇಲ್ಲಿ 2A + ಗ್ರಾಮೀಣ ಆಗಿದ್ದರೆ ಮಾತ್ರ ಮಹಿಳೆಯರು ಮಿಸ್ಸೇ ಮಾಡಿಬಿಡ್ರಿ. ಉತ್ತರ ಕರ್ನಾಟಕದವ್ರು ಯಾರಿದ್ದೀರಾ ನೀವು ಬರ್ರಿ ಅಮ್ಮ, ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ, ಏನಾಗಲ್ಲ. ವರ್ಕ್ ಮಂಡ್ಯ ಮಹಿಳೆಯರು, UK ಮಹಿಳೆಯರು, ಉತ್ತರ ಕರ್ನಾಟಕ ಮಹಿಳೆಯರು 2A ಆಗಿದ್ದರೆ ಕಣ್ಣು ಮುಚ್ಕೊಂಡು ಮಂಡ್ಯಕ್ಕೆ ಹಾಕಿ. ನೆಕ್ಸ್ಟು 2B ಗ್ರಾಮೀಣ ಆಗಿದ್ದರೆ ನೀವು ಅಪ್ಲೈ ಮಾಡ್ಬೋದಮ್ಮ ಇಲ್ಲಿ. ಆಮೇಲೆ ಹುಡುಗರ 0 ತೋರಿಸ್ತೈತಿ, ಇಲ್ಲಿ ಅಪ್ಲೈ ಮಾಡ್ಕೊಳಕ್ಕೆ ಹೋಗಬೇಡಿ. 3A ಮಹಿಳೆಯರು ಯಾವುದೇ ಕಾರಣಕ್ಕೂ ಇಲ್ಲಿ ಅಪ್ಲೈ ಮಾಡಬೇಡಿ. ಗ್ರಾಮೀಣ ಇತ್ತಂದರೆ ಅಪ್ಲೈ ಮಾಡಿ, ಇಲ್ಲಾಂದರೆ ಬೇಡ. ಇಲ್ಲಿ 3A ಬೇಡ ಬೇರೆ ಕಡೆ ಹಾಕಂತ್ರಿ. 3B ಒಂದು ಪೋಸ್ಟ್ ಇದೆ, ಮಹಿಳೆಯರು ಅಪ್ಲೈ ಮಾಡ್ಬೋದು. ಆಮೇಲೆ ಪರಿಶಿಷ್ಟ ಹುಡುಗರ ಅಪ್ಲೈ ಮಾಡಿ ನಿಮಗೆ. ಆಮೇಲೆ ಮಹಿಳಾ ಅಭ್ಯರ್ಥಿ ST ಆಗಿದ್ದರೆ ಇಲ್ಲಿ ಬಿಟ್ಟು ಬೇರೆ ಎಲ್ಲಿ ಅಪ್ಲೈ ಮಾಡಿಬಿಡಿ, ಇಲ್ಲಿ ಅಪ್ಲೈ ಮಾಡಿ. ಮಹಿಳಾ ಅಭ್ಯರ್ಥಿ ST + ಗ್ರಾಮೀಣ ಇತ್ತಂದರೆ ಇಲ್ಲಿ ಅಪ್ಲೈ ಮಾಡಿ ನೀವು. ಸೊ ಯಾವುದಾಯ್ತಪ್ಪ, ಮಂಡ್ಯ ಆಯಿತು. ನಾನು ಏನು ಹೇಳ್ತಿದ್ದೀನಿ ಅಂದರೆ ನಿಮ್ಗೆ ಯಾಕೆ ಅರ್ಥ ಮಾಡಿಸಿದೆ ಅಂತ ಅರ್ಥ ಆಗ್ತಿದೆ.
ಇದಕ್ಕೂ ಏನಾದರೂ ಡೌಟ್ ಇದ್ದರೆ ಪದೇ ಪದೇ ಹೇಳ್ತಾ ಇದ್ದೀನಿ, ಕಮೆಂಟಲ್ಲಿ ಹಾಕಿ. ನಿಮ್ಮ ಕ್ಯಾಸ್ಟು ಮತ್ತು ನಿಮ್ಮ ಡಿಸ್ಟಿಕ್ಕು, ನಿಮ್ಮ ಕ್ಯಾಸ್ಟು ಒಂದು ಹಾಕಿ ನಮಗೆ. ಅದಾದ ನಂತರ ಡಿಸ್ಟಿಕ್ ಹಾಕಿ, ನಾನು ನಿಮಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಂದರೆ ಹೇಳ್ತೀನಿ ಡೈರೆಕ್ಟಾಗಿ. ನೆಕ್ಸ್ಟ್ ಹೋಗೋಣಮ್ಮ ಹಾಸನ. ಹಾಸನ ಟೋಟಲಾಗಿ ಆವಾಗ 53 ಪೋಸ್ಟ್ ಇತ್ತು. 53 ಪೋಸ್ಟಲ್ಲಿ GM 133, 3A 123, 3B 127, 2A 126, 2B 121, ಕ್ಯಾಟಗರಿ 128, SC 123, ST 124. ಸೊ ಇದು ಆವಾಗ. ಇವಾಗ ಎಷ್ಟು ಪೋಸ್ಟ್ ಇದೆ? 53 ಪೋಸ್ಟ್. ಎಷ್ಟು ಕಾಂಪಿಟೇಷನ್? ಇವಾಗ 35 ಪೋಸ್ಟ್ ಇದೆ. ಯಾರ್ಯಾರು ಹಾಕ್ಬಾರ್ದು? ತೃತೀಯ ಲಿಂಗ ಯಾರಿದ್ದೀರಮ್ಮ ದಯವಿಟ್ಟು ಇಲ್ಲಿ ಅಪ್ಲೈ ಮಾಡಿಬಿಡಿ. ಯೋಜನೆ ನಿರೂಪಿಸುತ್ತಾರೋ GMಲ್ಲಿದೆ ಒಂದು ಪೋಸ್ಟು. ಯೋಜನೆ ನಿರೂಪಿಸಿದ್ರಿದ್ದರೆ ಯಾವುದು ಹಾಸನದವರಾಗಿದ್ದರೆ ಹಾಕ್ಕೊಳ್ಳಿಪ್ಪ ನೀವು. ಕನ್ನಡ ಮಾಧ್ಯಮ ಆಮೇಲೆ ಹೇಳ್ತೀನಿ. ಮಾಜಿ ಸೈನಿಕರು 2A ಮಾಜಿ ಸೈನಿಕರು, ಆಮೇಲೆ ಉಳಿದವರು 2A ಸಾಮಾನ್ಯ 3 ಪೋಸ್ಟ್ ಇದೆ. GM 2 ಇದೆ, ಅದಾದ ನಂತರ 3A ಒಂದಿದೆ. ಸೊ ಮಾಜಿ ಸೈನಿಕರೇ ನೀವು 2Aದವರಾಗಿದ್ದರೆ ಕಣ್ಣು ಮುಚ್ಕೊಂಡು ಹಾಕಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ನಮ್ಮ ಈ ಅಂಗವಿಕಲ ಅಭ್ಯರ್ಥಿ ಯಾರಿದ್ದೀರಾ ಪ್ರವರ್ಗ 1 ಆಗಿದ್ದರೆ ಕಣ್ಣು ಮುಚ್ಕೊಂಡು ಹಾಕಿ. ನೆಕ್ಸ್ಟು ಪ್ರವರ್ಗ 2B ಅಪ್ಲೈ ಮಾಡಿ. ಪ್ರವರ್ಗ 3B ಅಂಗವಿಕಲ ಅಭ್ಯರ್ಥಿಗಿದ್ದರೆ ಅಪ್ಲೈ ಮಾಡಿ. ಇವ್ರನ್ನ ಬಿಟ್ಟು ಬೇರೆ ಯಾರು ಅಪ್ಲೈ ಮಾಡಬೇಡಿ. ಅಂಗವಿಕಲ ಅಭ್ಯರ್ಥಿ ನೀವು ಜನರಲ್ ಇದ್ದರೆ ಇಲ್ಲಿ ಅಪ್ಲೈ ಮಾಡಬೇಡಿ. ಯಾರು ಅಪ್ಲೈ ಮಾಡ್ಬೇಕಂತ ನಾನು ಹೇಳಿದ್ದೀನಿ. ಬೇರೆ ಕ್ಯಾಸ್ಟ್ನವ್ರು ಅಪ್ಲೈ ಮಾಡಬೇಡಿ. ನಾನೇನು ಹೇಳಿದ್ದೆ ಇವ್ರು ಮಾತ್ರ ಅಪ್ಲೈ ಮಾಡಿ. ಇಲ್ಲಿ ಯಾರಪ್ಪ? ಪ್ರವರ್ಗ 1, ಪ್ರವರ್ಗ 2B, ಪ್ರವರ್ಗ 3B ಇವ್ರು ಮಾತ್ರ ಅಪ್ಲೈ ಮಾಡಿ. ನೆಕ್ಸ್ಟು ಹುಡುಗರ ನೀವು ಏನೇ ಇದ್ದೀರಪ್ಪ, ನಿಮ್ಮ ಕನ್ನಡ ಮೀಡಿಯಮ್ ಗ್ರಾಮೀಣ ಮಾಧ್ಯಮ ಇರಲಿಲ್ಲ ಅಂದರೆ ನೀವು ಯಾರೂ ಇಲ್ಲಿ ಅಪ್ಲೈ ಮಾಡಬೇಡಿ. ಪ್ರವರ್ಗ 2Aದಲ್ಲಿ ಏನಾದರೂ ಗ್ರಾಮೀಣ ಇದ್ದರೆ, ಪ್ರವರ್ಗ 2A ಗ್ರಾಮೀಣ ಪ್ಲಸ್ ಕನ್ನಡ ಮೀಡಿಯಮ್ ಗ್ರಾಮೀಣ ಇದ್ದರೆ ಮಾತ್ರ ಪ್ರವರ್ಗ 2Aದಲ್ಲಿ ಗ್ರಾಮೀಣ ಇದ್ದರೆ ನೀವು ಅಪ್ಲೈ ಮಾಡಿಯಪ್ಪ. ಕಂಡೀಷನಾಗಿ ಹೇಳ್ತಾ ಇದ್ದೀನಿ, ನೀವು ಅಪ್ಲೈ ಮಾಡಿ. ನೆಕ್ಸ್ಟು ಮಹಿಳೆಯರು ಏನಿದೆ ಪ್ರವರ್ಗ 1 ಮಹಿಳೆಯರು ಇಲ್ಲಿ ಅಪ್ಲೈ ಮಾಡಬೇಡಿ. ಹುಡುಗರ ಇದು ಮಹಿಳೆಯರು ಅಮ್ಮ, ನೀವು ಪ್ರವರ್ಗ 2A ಮಹಿಳೆಯರು ಏನಾಗಿತ್ತೆ ಇನ್ಕ್ಲೂಡಿಂಗ್ ಗ್ರಾಮೀಣ ಇತ್ತಪ್ಪ ಅಂದರೆ ನೀವು ಪಕ್ಕ ಗ್ರಾಮೀಣ ಇತ್ತಂದರೆ ಉತ್ತರ ಕರ್ನಾಟಕದವರು ಎಲ್ಲಿದ್ದೀರಾ ಹಾಸನಕ್ಕೆ ಬನ್ನಿ, ಏನಾಗಲ್ಲ. ಉತ್ತರ ಕರ್ನಾಟಕದ ಮಹಿಳೆಯರು ಏನಿದ್ದೀರಾ ಇಲ್ಲಿ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಇರುತ್ತೆ, ಇಲ್ಲಿ ಬಂದು ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟು ಪ್ರವರ್ಗ 2B 3A 3B ಮಹಿಳೆಯರು ಯಾರು ಇಲ್ಲಿ ಅಪ್ಲೈ ಮಾಡಿಬಿಡಿ. ಆಮೇಲೆ ಏನು ಪರಿಶಿಷ್ಟ ಜಾತಿ ಪ್ರವರ್ಗ C ಇದೆಲ್ಲ ಮಹಿಳೆಯರು ಇಲ್ಲಿ ಅಪ್ಲೈ ಮಾಡಿಬಿಡಿ ಅಮ್ಮ. ನೀವು ಹುಡುಗರ ನೀವು ಅಪ್ಲೈ ಮಾಡಿಯಪ್ಪ. ಇಲ್ಲೇನೇ ಇದ್ದೀರಾ ನೀವೆಲ್ಲ ಅಪ್ಲೈ ಮಾಡಿ. ಪರಿಶಿಷ್ಟ ಜಾತಿ ಮಹಿಳಾ ಅಭ್ಯರ್ಥಿ, ಪರಿಶಿಷ್ಟ ಜಾತಿ ಏನು ST ಇದ್ದೀರಾ ಮಹಿಳಾ ಅಭ್ಯರ್ಥಿ ಆಗಿದ್ದರೆ ನೀವು ಇಲ್ಲಿ ಅಪ್ಲೈ ಮಾಡಿ, ಬೇರೆ ಕಡೆ ಎಲ್ಲಿ ಹೋಗೋಕ್ಕೆ ಹೋಗಬೇಡಿ. ಅರ್ಥ ಆಗ್ತಿದೆಯಾ? GM 4 ಪೋಸ್ಟ್ ಇದೆ, GMನವರು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ಸೊ ನೆಕ್ಸ್ಟ್ ಹೋಗೋಣ. ಯಾವುದು? ಚಿಕ್ಕಮಗಳೂರು ಡಿಸ್ಟಿಕ್ಕು. ಚಿಕ್ಕಮಗಳೂರು ಡಿಸ್ಟಿಕ್ಕು ತೃತೀಯ ಲಿಂಗಿ ಯಾರು ಅಪ್ಲೈ ಮಾಡಬೇಡಿ ಅಮ್ಮ. ಯೋಜನಾ ನಿರಾಶ್ರಿತರು ಅಪ್ಲೈ ಮಾಡಬೇಡಿ. ಕನ್ನಡ ಮೀಡಿಯಮ್ ಒಂದಿದೆ. ಮಾಜಿ ಸೈನಿಕರೇ ದಯವಿಟ್ಟು ಈಗ ದೇಶ ಸೇವೆ ಮಾಡಿದರೆ ನಿಮಗೋಸ್ಕರ ನಾನು ಒಂದು ಲೈನ್ ಬರಿತೀನಿ. ಮಾಜಿ ಸೈನಿಕರು ಆಮೇಲೆ ನಿಮ್ಮ ಫ್ರೆಂಡ್ಸು ದಯವಿಟ್ಟು ಹೇಳಿ, ಮಾಜಿ ಸೈನಿಕರು ಯಾವುದೇ ಕಾರಣಕ್ಕೂ ಯಾವುದಪ್ಪ ಇದು ಚಿಕ್ಕಮಗಳೂರಿಗೆ ಅಪ್ಲೈ ಮಾಡಬಾರ್ದು. ಚಿಕ್ಕಮಗಳೂರಿಗೆ ಅಪ್ಲೈ ಮಾಡಿಬಿಡಿ ದಯವಿಟ್ಟು. ನಿಮಗೆ ಗೊತ್ತಿರುತ್ತೆ, ಇನ್ನೊಂದು ಸಾರಿ ಹೇಳ್ತಾ ಇರ್ತಾನೆ. ಆಮೇಲೆ ಅಂಗವಿಕಲ ಅಭ್ಯರ್ಥಿ ಪ್ರವರ್ಗ 2A ಅಂಗವಿಕಲ ಅಭ್ಯರ್ಥಿ ಆಗಿದ್ದರೆ ಮಾತ್ರ ಅಪ್ಲೈ ಮಾಡಿ, ಬೇರೆ ಯಾರು ಅಪ್ಲೈ ಮಾಡಿಬಿಡಿ. ಪ್ರವರ್ಗ 2A ಆಗಿರ್ಬೇಕು, ನೀವು ಅಂಗವಿಕಲ ಅಭ್ಯರ್ಥಿ ಆಗಿರ್ಬೇಕು, ಅವ್ರು ಮಾತ್ರ ಅಪ್ಲೈ ಮಾಡಿ. ನೆಕ್ಸ್ಟು ಗ್ರಾಮೀಣ ಮೀಡಿಯಮ್ ಯಾರಿದೆ, ಗ್ರಾಮೀಣ ಮಾಧ್ಯಮ ಇದೆ ಯಾರ್ದಿದೆ, ನೀವೇನಾದರೂ ಪರಿಶಿಷ್ಟ ಜಾತಿ ಗ್ರಾಮೀಣ ಮಾಧ್ಯಮ ಹುಡುಗರ, ನೀವೇನಾದರೂ ಪರಿಶಿಷ್ಟ ಜಾತಿ ಬಂದು ಗ್ರಾಮೀಣ ಮಾಧ್ಯಮ ಆಗಿದ್ದರೆ ಇಲ್ಲಿ ಅಪ್ಲೈ ಮಾಡಿ, ಇಲ್ಲಾಂದರೆ ಅಪ್ಲೈ ಮಾಡಬೇಡಿ. ಅರ್ಥ ಆಗ್ತಿದೆಯಾ? ಗ್ರಾಮೀಣ ಉಳಿದವರು ಬೇರೆ ಕ್ಯಾಸ್ಟಲ್ಲೆಲ್ಲ ಗ್ರಾಮೀಣ ಇದೆಯಲ್ಲ, ಗ್ರಾಮೀಣ ಇದ್ದವರು ನಿಮಗೆ ಚಿಕ್ಕಮಗಳೂರು ತಗೋಬಾರ್ದು. ಗ್ರಾಮೀಣ ಚಿಕ್ಕಮಗಳೂರು ಯಾರು ತೊಗೋಬಾರ್ದು. ಮಹಿಳೆ ಪುರುಷರು ಹೇಳ್ತಾ ಇದ್ದೀನಿ, ಚಿಕ್ಕಮಗಳೂರು ಯಾರು ತೊಗೋಬಾರ್ದು. ಇನ್ನೊಂದು ಸತಿ ಒತ್ತು ಹೇಳ್ತಾ ಇದ್ದೀನಿ, ರಿಸರ್ವೇಷನ್ ಹಾಳು ಮಾಡ್ಕೋಬೇಡಿ. ಅದಾದ ನಂತರ ಹುಡುಗರ ಹುಡುಗರು ನೀವು ಪರಿಶಿಷ್ಟ ಜಾತಿ ಒಬ್ಬರನ್ನ ಬಿಟ್ಟು, ಪರಿಶಿಷ್ಟ ಜಾತಿ ಹುಡುಗರನ್ನ ಬಿಟ್ಟು ಬೇರೆ ಯಾರು ಇಲ್ಲಿ ಅಪ್ಲೈ ಮಾಡಬೇಡಿ. ನೋಡ್ರಪ್ಪ, ಇಲ್ಲಿ ಸಾಮಾನ್ಯನೇ 0 ಇದೆ, ಎಲ್ಲಿ ಹೋಗ್ತೀರಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸುಮ್ಮನೆ ಈ ಒಂದು ಪೋಸ್ಟ್ ಇದೆ ಅಂತ ಹಾಕೋಬೇಡಿ. ಅರ್ಥ ಮಾಡ್ಕೊಳ್ಳಿ. ಹುಡುಗರು, ನಮ್ಮ ಹುಡುಗರು ಯಾರ್ಯಾರು ಇದ್ದೀರಾ, ಅನ್ಲೆಸ್ ನೀವು ಪರಿಶಿಷ್ಟ ಜಾತಿಯ ಹುಡುಗರಾಗಿದ್ದರೆ, ಪರಿಶಿಷ್ಟ ಜಾತಿಯ ಗ್ರಾಮೀಣ ಮಾಧ್ಯಮ ಪರಿಶಿಷ್ಟ ಜಾತಿ ಆಗಿರಬೇಕು, ಗ್ರಾಮೀಣ ಆಗಿತ್ತು, ಅವ್ರು ಒಬ್ಬರು ಹಾಕ್ಬೋದು. ಹುಡುಗರಿಗೆ ಯಾವುದು ಸಜೆಸ್ಟೇಬಲ್ ಅಲ್ಲ. ಇನ್ನೊಂದು ಸತಿ ಬರೆದು ಹೇಳ್ತಾ ಇದ್ದೀನಿ, ಹುಡುಗರಿಗೆ ಯಾವುದು ಚಿಕ್ಕಮಗಳೂರು ಹಾಕಬೇಡಿ. ಯಾಕೆ ಗೊತ್ತು ಹೇಳ್ತಾ ಇದ್ದೀನಿ ಅಂದರೆ, ಯಾವುದೋ ಒಂದು RSI ಎಕ್ಸಾಮ್ನ 0.25 ನಾನು ಮಿಸ್ ಮಾಡ್ಕೊಂಡಿದ್ದೆ.
ಅದರ ನೋವು ನನಗೆ ಗೊತ್ತಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಉಡುಪಿ ಬರೋಣ. ವೆರಿ ಸಾರಿ, ಉಡುಪಿ 22 ಪೋಸ್ಟ್ ಲಾಸ್ಟಿಗೆ ಕರೆದಿದ್ದ. ನನಗೆ ಅದು ತುಂಬ ಹುಡುಗಿದೆ. ಅಲ್ಲಿರೋ ನಮ್ಮ ವಿಯನ್ನು ಕಾಂಟ್ಯಾಕ್ಟ್ ಮಾಡಿದೆ. ಅವನ ಶಿಷ್ಯ ಹಣ ಸಿಗ್ತಾಯಿಲ್ಲ ಅಂತ ಹೇಳಿದ. ಸೊ ದಟ್ ಅಲ್ಲಿ ಆಫೀಸಿಗೆ DC ಆಫೀಸಿಗೆ ಪ್ಲಾನ್ ಮಾಡಿದ್ವಿ, ಸಿಗಲಿಲ್ಲ. ಅರ್ಜೆಂಟ್ ಇರೋದಕ್ಕೆ ಮಾಡಿದೆ. ಸೊ ನನಗೆ ಯಾವುದು ಪೋಸ್ಟ್ ಸಿಗಲಿಲ್ಲ. ಅಂದರೆ ಲಾಸ್ಟ್ ಟೈಮ್ ಎಷ್ಟು ಕಟಪ್ ನಿಂತಂಡಿತ್ತು ಅನ್ನೋದು. ಸೊ ಇವಾಗ 10 ಪೋಸ್ಟ್ ಇದೆ. ಡಿಸೈಡ್ ಮಾಡೋಣ. ತೃತೀಯ ಲಿಂಗ ಯಾರಿದ್ದೀರಾ ಅಪ್ಲೈ ಮಾಡಿಬಿಡಿ. ಯೋಜನಾ ನಿರಾಶ್ರಿತರು ಅಪ್ಲೈ ಮಾಡಿಬಿಡಿ. ಮಾಜಿ ಸೈನಿಕರೇ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಮಾಜಿ ಸೈನಿಕರು ನೀವು ಅಪ್ಲೈ ಮಾಡಬಾರ್ದು. ಯೋಜನಾ ನಿರಾಶ್ರಿತರು ಅಪ್ಲೈ ಮಾಡಬಾರ್ದು. ತೃತೀಯ ಲಿಂಗಿ 3 ಜನ ಅಪ್ಲೈ ಮಾಡಿಬಿಡಿ. ಅಂಗವಿಕಲ 2A ಅಂಗವಿಕಲ ಅಭ್ಯರ್ಥಿಯಾಗಿದ್ದರೆ ಮಾತ್ರ ಅಪ್ಲೈ ಮಾಡಬೇಕು. 2A ಅಂಗವಿಕಲ ಅಭ್ಯರ್ಥಿಯಾಗಿದ್ದರೆ ಮಾತ್ರ ಅಪ್ಲೈ ಮಾಡಬೇಕು. ಅರ್ಥ ಆಗ್ತಿದೆಯಾ? ಆಮೇಲೆ ಗ್ರಾಮೀಣ ಮಾಧ್ಯಮ ಯಾರು ನೀವು ಸಾಮಾನ್ಯ ಬೇಡ ಬಿಡ್ರ ಹುಡುಗ್ರ, ಇದು ಒಂದು ಹೇಳ್ತೀನಿ, ಉಡುಪಿ ಕ್ಯಾನ್ಸಲ್ ಮಾಡಿಬಿಡ್ರ ಹುಡುಗರು. ಮಹಿಳೆಯರು ಯಾರ್ಯಾರಿದ್ದೀರಾ ಪ್ರವರ್ಗ 1 ಮಹಿಳೆಯರು ಹಾಕಿ, 2A ಮಹಿಳೆಯರು ಹಾಕಿ. ಆಮೇಲೆ 2A ಮಹಿಳೆಯರು ಬೇರೆ ಬೇರೆ ಕಡೆ ಹೇಳಿಲ್ಲಮ್ಮ, ಅಲ್ಲೇ ಹಾಕಿ. ಇಲ್ಲಿ ಒಂದು ಪೋಸ್ಟ್ಗೆ ಯಾಕೆ ಹೊಡೆದಾಡ್ತೀರಾ? ಉಡುಪಿಯವರು ಯಾರಾಗಿದ್ದರೆ ಅಲ್ಲೇ ಹಾಕಿ. ಪರಿಶಿಷ್ಟ ಜಾತಿ ಮಹಿಳೆಯರಿದ್ದರೆ ಇಲ್ಲೇ ಹಾಕಿ. ಅರ್ಥ ಆಗ್ತಿದೆಯಾ? ಮಹಿಳೆಯರು ಈ ಜಾತಿ ಏನು ಹೇಳಿದೆಯಲ್ಲ ಪ್ರವರ್ಗವನ್ನು, ಆಮೇಲೆ ಪ್ರವರ್ಗ 1 ಮತ್ತು ಪರಿಶಿಷ್ಟ ಜಾತಿಯವರಿದ್ದರೆ ಇಲ್ಲಿ ಅಪ್ಲೈ ಮಾಡಿ. ಅರ್ಥ ಆಗ್ತಿದೆಯಾ? ಆಮೇಲೆ ಅಂಗವಿಕಲರು ಹೇಳಿದೆ, ಅಪ್ಲೈ ಮಾಡಿದೆ. ಹುಡುಗರ ಉಡುಪಿ ಯಾರಿಗೂ ಸಜೆಸ್ಟೇಬಲ್ ಅಲ್ಲ. ಆಮೇಲೆ ಇನ್ನೊಂದು ಯಾವುದು ಸಜೆಸ್ಟೇಬಲ್ ಅಲ್ಲ. ನಾನೀಗ ಹೇಳಿದೆ 2, ಚಿಕ್ಕಮಗಳೂರು ಉಡುಪಿ ಹುಡುಗರಿಗೆ ಸಜೆಸ್ಟೇಬಲ್ ಅಲ್ಲ. ನೆಕ್ಸ್ಟು ಸೊ ಇದು ದಕ್ಷಿಣ ಕನ್ನಡ. ಇಲ್ಲಿ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ದಕ್ಷಿಣ ಕನ್ನಡ ಬರೀ 20 ಪೋಸ್ಟ್ ಇದೆ. ಯಾಕೆ ಕಾಂಪಿಟೇಷನ್ ಅಂದರೆ ಇಲ್ಲಿ ಹುಡುಗರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಲ್ಲ, ಅದಕ್ಕೋಸ್ಕರ. ತೃತೀಯ ಲಿಂಗಿ ಯಾರು ಹಾಕಬೇಡಿ. ಯೋಜನಾ ನಿರಾಶ್ರಿತರು ಹಾಕಬೇಡಿ. ಕನ್ನಡ ಮೀಡಿಯಮ್ ಇದ್ದರೆ ಹಾಕಬೇಡಿ. ಮಾಜಿ ಸೈನಿಕರು 2A ಆಗಿದ್ದರೆ ಮಾತ್ರ ಹಾಕಿ. ಮಾಜಿ ಸೈನಿಕರು 2A ಆಗಿದ್ದರೆ, ಮಾಜಿ ಸೈನಿಕರು ನಮ್ಮ ಸಾಹೇಬ್ರು ಏನಿದ್ದೀರಾ ದೇಶ ಸೇವೆ ಮಾಡಿದ್ದಾರೆ ನಮಗೋಸ್ಕರ, ನಮಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ನಿಮ್ಮ ಮೇಲೆ. ಸೊ ನೀವು ಯಾವುದೇ ಕಾರಣಕ್ಕೂ 2A ಆಗಿದ್ದರೆ ಮಾತ್ರ ಹಾಕಿ. ಅರ್ಥ ಆಗ್ತಿದೆಯಾ? ಮಾಜಿ ಸೈನಿಕರು ಸಾಹೇಬ್ರೆ. ಅಂಗವಿಕಲ ಅಭ್ಯರ್ಥಿ ದಕ್ಷಿಣ ಕನ್ನಡದವರಾಗಿದ್ದರೆ ಮಾತ್ರ ಹಾಕ್ರಪ್ಪ. ಉಳಿದವರು ಬೇರೆ ಕಡೆ ಹೇಳಿದ್ದೇನೆ, ಎಲ್ಲ ಅಪ್ಲೈ ಮಾಡಿ. ಅಂಗವಿಕಲ ಅಭ್ಯರ್ಥಿ ದಕ್ಷಿಣ ಕನ್ನಡ ಆಗಿದ್ದರೆ ಮಾತ್ರ ಹಾಕಿ. ಅದಾದ ನಂತರ ಮಹಿಳೆಯರು 2A ಮಹಿಳೆಯರು ಯಾರಿದ್ದೀರಾ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಸಜೆಸ್ಟೇಬಲ್ 2A ಮಹಿಳೆಯರು ಸಜೆಸ್ಟೇಬಲ್ 2A ಮಹಿಳೆಯರು ಇಲ್ಲಿ ಹಾಕಿ. ಸೊ ನಿಮಗೆ 3 + 2 5 ಪೋಸ್ಟ್ ಇದೆ. ಈ ಉತ್ತರ ಕರ್ನಾಟಕ ದಕ್ಷಿಣ ಕನ್ನಡ ನಿಮಗೆ ಯಾವ್ದು ನಿಯರ್ ಆಗುತ್ತೆ? ಉತ್ತರ ಕರ್ನಾಟಕ 2Aದವರಿಗೆ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಹೆಣ್ಮಕ್ಳು ಇಲ್ಲಿ ಬಂದು ಹಾಕಿ, ಏನಾಗಲ್ಲ. ಆಮೇಲೆ ಮಹಿಳೆಯರು ಯಾರಿದ್ದೀರಾ SC ಮಹಿಳೆಯರು ಯಾರು ಇಲ್ಲಿ ಅಪ್ಲೈ ಮಾಡಬೇಡಿಯಪ್ಪ, ಒಂದು ಪೋಸ್ಟ್ ಇಲ್ಲಮ್ಮ ನಿಮಗೆ. ಆಮೇಲೆ ಹುಡುಗರು ಯಾರಿದ್ದೀರಾ ನೀವು ಅಪ್ಲೈ ಮಾಡಿಯಪ್ಪ, ಇಲ್ಲಿ ಕಾಂಪಿಟೇಷನ್ ಕಡಿಮೆ ಇರುತ್ತೆ ಇಲ್ಲಿ, ಅದಕ್ಕೋಸ್ಕರ ಹೇಳ್ತಾ ಇರೋದು. ST ಅವರು ಅಪ್ಲೈ ಮಾಡಿಬಿಡಿಯಪ್ಪ. ಮಹಿಳೆಯರು ಏನೈತಿ ST ನಿಮಗೆ ದಕ್ಷಿಣ ಕನ್ನಡಕ್ಕಲ್ಲ. ST ಅವ್ರು ಯಾರಿದ್ದೀರಾ ದಕ್ಷಿಣ ಕನ್ನಡದಲ್ಲಿ ನೀವು ಅಪ್ಲೈ ಮಾಡಿಬಿಡಿ. ಯಾಕೆ ಹೇಳ್ತಿದ್ದೀನಿ ನೋಡಿ, ಇಲ್ಲಿ ಒಂದು ಪೋಸ್ಟ್ ಇದೆಯಾ ನಿಮಗೆ, ಮತ್ತು ಯಾಕೆ ಅಪ್ಲೈ ಮಾಡ್ತೀರಾ? ಅದಕ್ಕೋಸ್ಕರ 2 ಪೋಸ್ಟ್ ಇದೆ. 2 ಪೋಸ್ಟಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ನಾಟ್ ಸಜೆಸ್ಟೇಬಲ್. ನೆಕ್ಸ್ಟ್ ಹುಡುಗರ ನೀವು ಎಲ್ಲಿ ಅಪ್ಲೈ ಮಾಡಿರಿ, ಬೇರೆ ಕಡೆ ನಿಮ್ಮ ಕ್ಯಾಸ್ಟ್ಗೆ ರಿಸರ್ವೇಷನ್ ಅಂತ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಮಹಿಳೆಯರು ಇವರು ಅಪ್ಲೈ ಮಾಡಿ. ಆಮೇಲೆ ಗ್ರಾಮೀಣ ಮಾಧ್ಯಮ ಪ್ರವರ್ಗ 1ನಲ್ಲಿ ಗ್ರಾಮೀಣ ಮಾಧ್ಯಮ ಇದ್ದರೆ, 2Aಲಿ ಗ್ರಾಮೀಣ ಮಾಧ್ಯಮ ಇದ್ದರೆ, 2Bಲಿ ಗ್ರಾಮೀಣ ಮಾಧ್ಯಮ ಇದ್ದರೆ, 3Bಲಿ ಗ್ರಾಮೀಣ ಮಾಧ್ಯಮ ಇದ್ದರೆ ನೀವು ಇಲ್ಲಿ ಅಪ್ಲೈ ಮಾಡಿ. ನಾನು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ಹುಡುಗರ, ಪ್ರವರ್ ಕ್ಯಾಟಗರಿ ಫಸ್ಟು 2A 2B 2A ಬೇಡ, ಕ್ಯಾಟಗರಿ ಫಸ್ಟು 2B 3A 3B ಇವರೇನು ಗ್ರಾಮೀಣ ಇತ್ತು ಅಂದರೆ ನೀವು ಇಲ್ಲಿ ಅಪ್ಲೈ ಮಾಡಿ. ನೆಕ್ಸ್ಟ್ ಬರೋಣ ಬೆಳಗಾವಿ. ಒನ್ ಆಫ್ ದ ಹೈಯೆಸ್ಟ್, ಲಾಸ್ಟಲ್ಲಿ 64 ಪೋಸ್ಟ್ ಇತ್ತು. GM 125 135 3A 128 2A 133 2B 125 SC 131 ST 117 ಮಹಿಳೆ 122. ಸೊ ನಿಮ್ಮ ಇದರಲ್ಲಿ ಏನಂದರೆ ಇಂಪಾರ್ಟೆಂಟ್ ಏನಂದರೆ ಇದರಲ್ಲಿ, ಸೊ ಈ ವರ್ಷ ಬೆಳಗಾವಿಯಲ್ಲಿ 48 ಯಾರು ಈ ಬೆಳಗಾವಿ ಡಿಸ್ಟಿಕ್ಕು ಧಾರವಾಡದವರು ಅವ್ರನ್ನ ಬಿಟ್ಟು ನಮ್ಮ ಹಾವೇರಿಯವರು ಈ ಕಡೆಯಿಂದ ಯಾರಿದ್ದೀರಾ, ಸೌತ್ ಕರ್ನಾಟಕ ಯಾರಿದ್ದೀರಾ, ಯಾವುದೇ ಕಾರಣಕ್ಕೂ ಬೆಳಗಾವಿನ ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದೇ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಆ ಹುಡುಗರು ಅದಕ್ಕಾಗಿನಂತಲೇ ಕೂತ್ಕೊಂಡಿರ್ತಾರೆ. ಬೆಳಗಾವಿಯವರು, ಬೆಳಗಾವಿ ಧಾರವಾಡದವರು ಏನೇ ಆಗಲಿ ನನ್ನ ಪ್ರಾಣ ಹೋಗಲಿ ನಾನು ಮಾಡ್ಕೋಬೇಕು, ನಮ್ಮ ಊರಿಗೆ ನಾನು ವಿಲೇಜ್ ಅಕೌಂಟೆಂಟ್ ಆಗ್ಬೇಕಂತ. ಸೊ ದಟ್ ನೀವು ಕಾನ್ಫಿಡೆಂಟ್ ಇದ್ರೆ ಹಾಕಿ, ಬಟ್ ನಾನು ಸಜೆಸ್ಟೇಬಲ್ ಮಾಡೋಣ ಹುಡುಗರಿಗೆ. ಆಮೇಲೆ ತೃತೀಯ ಲಿಂಗಿ ದಯವಿಟ್ಟು ನೀವು ಇಲ್ಲಿ ಹಾಕಬೇಡಿ. ಯೋಜನಾ ನಿರಾಶ್ರಿತದ ಒಂದು ಪೋಸ್ಟ್ ಇದೆ ನೋಡಪ್ಪ, ಅಪ್ಲೈ ಮಾಡ್ಕೊಳ್ಳಿ.
ಆಮೇಲೆ ಮಾಜಿ ಸೈನಿಕರು ಇಲ್ಲಿ ಅಪ್ಲೈ ಮಾಡಿ. 3 ಪೋಸ್ಟ್ ಇದೆ ನಿಮಗೆ. ಮಾಜಿ ಸೈನಿಕರು ಸಾಹೇಬ್ರೆ, ಮಾಜಿ ಸೈನಿಕರು ಬೆಳಗಾವಿದವ್ರು ಜಾಸ್ತಿ ಇರ್ತೀರ, ನೀವು ಅಪ್ಲೈ ಮಾಡಿ. ಇಲ್ಲಿ ಬೆಳಗಾವಿದವ್ರು ಜಾಸ್ತಿ ಮಾಜಿ ಸೈನಿಕರು ಇರ್ತೀರ. ಸ್ವಲ್ಪ ಈ ಕಡೆಗೆ ಉತ್ತರ ಕರ್ನಾಟಕದಲ್ಲಿ, ಈ ನಾರ್ತ್ ಇದ್ರಾಗ ಸೌತ್ ಕರ್ನಾಟಕದಲ್ಲಿ ಬಂದು ಅಪ್ಲೈ ಮಾಡಿ. ಯಾಕೆಂದರೆ ಕಾಂಪಿಟೇಷನ್ ಇಲ್ಲಿ ಯಾರು ಇರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಆಮೇಲೆ ಈಗ ಬಂತ ನೋಡಿ ಅಂಗವಿಕಲರು. ಸೊ ಅಂಗವಿಕಲ ಅಭ್ಯರ್ಥಿ ಪ್ರವರ್ಗವನ್ನು ಅಪ್ಲೈ ಮಾಡಿ. 2B ಅಂಗವಿಕಲ ಅಭ್ಯರ್ಥಿ ಅಪ್ಲೈ ಮಾಡಿ. 3A ಅಂಗವಿಕಲ ಅಭ್ಯರ್ಥಿ ಅಪ್ಲೈ ಮಾಡಿ. 3B ಅಂಗವಿಕಲ ಅಪ್ಲೈ ಮಾಡಿ ಈ ಅಭ್ಯರ್ಥಿಗಳು. ಸರ್ ಒಂದೊಂದು ಪೋಸ್ಟ್ ಇದೆ ಸರ್, ನಮ್ದು ಆಗುತ್ತಾ? ಅಲ್ಲಪ್ಪ, ಬೇರೆ ಕಡೆ ಒಂದು ಪೋಸ್ಟ್ ಇಲ್ವಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇಲ್ಲಿ ಅಪ್ಲೈ ಮಾಡಿ. ಅರ್ಥ ಆಗ್ತಿದೆಯಾ? ಆಮೇಲೆ ಬರೀ ಕ್ಯಾಸ್ಟ್ ಇತ್ತಂದರೆ ನೀವು ಅಪ್ಲೈ ಮಾಡಬೇಡಿ. ಅರ್ಥ ಆಗ್ತಿದೆಯಾ? ಇವರೆಲ್ಲ SC ಅಪ್ಲೈ ಮಾಡ್ಕೊಳ್ಳಿಯಪ್ಪ. ಸರ್ ಒಂದೊಂದು ಪೋಸ್ಟ್ ಇದೆ. ಅಲ್ಲಪ್ಪ, ಇಲ್ಲಿ 4 ಪೋಸ್ಟಾ? ಯಾವುದಿದು? 4 ಪೋಸ್ಟಾ ಸಾಮಾನ್ಯದಲ್ಲಿ? ಇಲ್ಲಿ ಒಂದು 5 ಪೋಸ್ಟ್ ಸಿಗ್ತಾವ. ಮಹಿಳೆಯರು ನಿಮಗೆ ಒಂದೊಂದು ಪೋಸ್ಟ್ ಇದ್ದಾವ. ಇಲ್ಲಿ 8 ಪೋಸ್ಟ್ ಇದೆ. 9 ಪೋಸ್ಟ್ ಇದ್ದಾವ. ಕಣ್ಣು ಮುಚ್ಕೊಂಡು ಹಾಕಿ. ಯಾವುದಿದು? ಬೆಳಗಾವಿ. ಅಲ್ಲಿ ಅವ್ರು ಸುತ್ತಮುತ್ತ ಯಾರಿದ್ರೆ ಅಲ್ಲಿ ಮಾಡಿ. ಮತ್ತು ಉಡುಪಿಯವರು, ಹಾವೇರಿಯವರೆಲ್ಲ ಇಲ್ಲಿ ಹೋಗಿ ಅಪ್ಲೈ ಮಾಡ್ಕೊಳಕ್ಕೆ ಹೋಗಬೇಡಿ. ಅರ್ಥ ಆಗ್ತಿದೆಯಾ? ಸೊ ದಟ್ ಇದು ಮುಗೀತೀಗ ನಮಗೆ. ಸೊ ನಾನು ನಿಮಗೆ ಹೇಳಿದೆ ಯಾರ್ಯಾರು ಅಪ್ಲೈ ಮಾಡಬೇಕಂತ. ಮತ್ತೆ ಇಲ್ಲಿ ಹೇಳ್ತೀನಿ. 2A ಹುಡುಗರ 2A ಯಾರು ಇರ್ತೀರಾ, 2A ಪ್ಲಸ್ ಗ್ರಾಮೀಣ ಇರಬೇಕು ನಿಮ್ಮದು. 2A ಪ್ಲಸ್ ನಾನೇನು ಹೇಳ್ತಾ ಇದ್ದೀನಿ, ಗ್ರಾಮೀಣ. 2A ಪ್ಲಸ್ ಗ್ರಾಮೀಣ ಇದ್ದರೆ ಕಣ್ಣು ಮುಚ್ಕೊಂಡು ಹಾಕಿ. 2 + 6, 6 + 2 8 + 10, 10 ಪೋಸ್ಟ್ ಬರ್ತಾವೆ. 2A ಗ್ರಾಮೀಣ ಯಾರು ಇರ್ತೀರಾ ಕಣ್ಣು ಮುಚ್ಕೊಂಡು ಹಾಕಿ 2A. ಆಮೇಲೆ 3A ಗ್ರಾಮೀಣ ಹಾಕಿ, 3B ಗ್ರಾಮೀಣ ಹಾಕಿ, ಪರಿಶಿಷ್ಟ ಜಾತಿ ಅವ್ರು ಹಾಕಿ ಗ್ರಾಮೀಣ ಇತ್ತಂದರೆ. ಆಮೇಲೆ ST ಅವರು ಎಲ್ಲ ಅಪ್ಲೈ ಮಾಡಿಯಪ್ಪ ಇಲ್ಲಿ. ಯಾಕಂದರೆ ಒಂದು ಪೋಸ್ಟ್ ಕೊಟ್ಟವನೇ. ST ಗ್ರಾಮೀಣ ಆಗಿದ್ರೂ ಒಂದು ಪೋಸ್ಟ್ ಕೊಟ್ಟವನೇ. 2 ಪೋಸ್ಟ್ ಇದೆ. ಬೇರೆ ಕಡೆಗೆ ಎಷ್ಟು ಇಲ್ಲವೇ ಇಲ್ಲ, ಅವಾಗಿಂದ ಹುಡ್ಕೊಂಬರ್ತಾ ಇದ್ದೇವೆ. ST ಇಲ್ಲಿ ನೀವು ಅಪ್ಲೈ ಮಾಡಿ. ನೆಕ್ಸ್ಟು ಬಾಗಲಕೋಟೆ. ವೆರಿ ಸಾರಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ. ಅಲ್ಲಿ ಒಬ್ಬರು DCV ಆಫೀಸಲ್ಲಿ ಸರ್ ಲಾಸ್ಟ್ ಇಯರ್ ಸಿಗುತ್ತೆ ಅಂತ ನಾನು ಕೂಡ ವೆಬ್ಸೈಟಲ್ಲಿ ಹುಡುಕಿದೆ. ಲಾಸ್ಟ್ ಇಯರ್ ಕಟ್ ಆಫ್ ಸಿಗಲಿಲ್ಲ. ಸೊ 16 ಪೋಸ್ಟ್ ಇದೆ ಬಾಗಲಕೋಟೆಯಲ್ಲಿ. ಯಾರ್ಯಾರು ಅಪ್ಲೈ ಮಾಡೋ? ತೃತೀಯ ಲಿಂಗಿಗಳು ಅಪ್ಲೈ ಮಾಡಬೇಡಿ ಸರ್ ಮೇಡಮ್. ಯೋಜನೆ ನಡೆಸಿದ್ರೆ ಒಂದು ಪೋಸ್ಟ್ ಇದೆ, ಅಪ್ಲೈ ಮಾಡಿಯಪ್ಪ. ಕನ್ನಡ ಮೀಡಿಯಮ್ ಕಾಸ್ಟ್ ಅಷ್ಟೇ. ಮಾಜಿ ಸೈನಿಕರೇ, ಬಾಗಲಕೋಟೆಯು ಮಾಜಿ ಸೈನಿಕರಿಗಲ್ಲ ಅಂತ ಒಂದು ಲೈನ್ ಬರೆದುಬಿಡ್ತೀನಿ ನಾನು. ಮಾಜಿ ಸೈನಿಕರಿಗಲ್ಲ. ಬಿಕಾಸ್ ನಮಗೋಸ್ಕರ ನೀವು ಎಷ್ಟೋ ವರ್ಷಗಳ ಕಾಲ ನಿದ್ದೆ ಇಲ್ದಂಗೆ ನಮ್ಮ ದೇಶನ ರಕ್ಷಣೆ ಮಾಡಿದ್ದೀರಾ. ಅಂಗವಿಕಲ ಅಭ್ಯರ್ಥಿ 2Aದವ್ರು ಮಾತ್ರ ಅಪ್ಲೈ ಮಾಡಿ. ಬೇರೆದವ್ರು ನಿಮ್ಗೆ ರಿಸರ್ವೇಷನ್ ಇಲ್ಲ, GM ಅವ್ರು ಇದ್ದರೂ ಬೇಡ. 2Aದವ್ರು ಮಾತ್ರ, ಅಂಗವಿಕಲ ಅಭ್ಯರ್ಥಿ 2Aದವ್ರು ಮಾತ್ರ ಕೇಳಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಗ್ರಾಮೀಣ ಏನಿದೆಯಾ, ಗ್ರಾಮೀಣ ಅದನ್ನ ಹೇಳ್ತೀನಿ. ಇವರು ಹುಡುಗರ ನಿಮ್ಮದು ಬರೀ ಕ್ಯಾಸ್ಟ್ ಇದೆ ಸರ್ ಅಂದರೆ ಅಪ್ಲೈ ಮಾಡಬೇಡಿಯಪ್ಪ. ನೋಡಿ ಪೋಸ್ಟೇ ಇಲ್ಲ. ಅರ್ಥ ಆಗ್ತಿದೆಯಾ? ಪ್ರವರ್ಗವನ್ನು ಇಲ್ಲಿ ಅಪ್ಲೈ ಮಾಡಬೇಡಿ ಹುಡುಗರ. ಆಮೇಲೆ ಪ್ರವರ್ಗ 2B ಅಪ್ಲೈ ಮಾಡಬೇಡಿ. ಪ್ರವರ್ಗ 3A 3B ಯಾರು ಅಪ್ಲೈ ಮಾಡಬೇಡಿಯಪ್ಪ ಇಲ್ಲಿ. ಇವ್ರು ಯಾರು ಅಪ್ಲೈ ಮಾಡಬೇಡಿ. ಮಹಿಳೆ ಅಭ್ಯರ್ಥಿ ಪ್ರವರ್ಗವನ್ನಾಗಿದ್ದರೆ ಅಪ್ಲೈ ಮಾಡಿ ಅಮ್ಮ. 2A ಮಹಿಳೆಯರು ಅಪ್ಲೈ ಮಾಡಿ. 2B ಮಹಿಳೆಯರು ಅಪ್ಲೈ ಮಾಡಿ. 3A ಮಹಿಳೆಯರು ಏನು 00 ಅದಲ್ಲ, ಈ ಮಹಿಳೆಯರು ಯಾರು ಅಪ್ಲೈ ಮಾಡಬೇಡಿ ಇಲ್ಲಿ. ಬೇರೆ ಕಡೆಗೆ ನಾನು ಎಕ್ಸ್ಪ್ಲೇನ್ ನೀಟಾಗಿ ಮಾಡಿದ್ದೀನಿ, ಅಲ್ಲಿ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಹುಡುಗರ ನೀವು ಹಾಕ್ಕೊಳ್ಳಿಯಪ್ಪ. ಪರಿಶಿಷ್ಟ ಪಂಗಡಕ್ಕೆ ಬಾಗಲಕೋಟೆ ಅಲ್ಲ. ಅರ್ಥ ಆಗ್ತಿದೆಯಾ? ಪರಿಶಿಷ್ಟ ಪಂಗಡಕ್ಕೆ ಯಾವುದಪ್ಪ ಅಂದರೆ ಬಾಗಲಕೋಟೆ ಅಲ್ಲ. ಬಾಗಲಕೋಟೆ ST ಪಂಗಡಕ್ಕೆ ಅಲ್ಲ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಯಾವುದಪ್ಪ ಇದು, ಗದಗನ್ 129 ಕಡಿಮೆ ಕಟಪ್ ನಿಂತಿದೆ. 14 ಪೋಸ್ಟ್ ಇದೆ. ತೃತೀಯ ಲಿಂಗಿ ಅಪ್ಲೈ ಮಾಡಿ. ಟ್ರಾನ್ಸ್ಜೆಂಡರ್ ಯಾರಿದ್ದೀರ ದಯವಿಟ್ಟು ಅಪ್ಲೈ ಮಾಡಿ. ಟ್ರಾನ್ಸ್ಜೆಂಡರ್ ಯಾರಿದ್ದೀರ ಅಪ್ಲೈ ಮಾಡಿ ಅಮ್ಮ. ನೀವು ಯೋಜನೆ ನಡೆಸಿದ್ರೆ ಅಪ್ಲೈ ಮಾಡಿ. ಕನ್ನಡ ಮೀಡಿಯಮ್ ಒಂದಿಲ್ಲ. ಮಾಜಿ ಸೈನಿಕರೇ ನೀವು ಅಪ್ಲೈ ಮಾಡಿ. ಈ ನಮ್ಮ ಹಾವೇರಿಯವರು, ಗದಗ್ನವ್ರು ಅಪ್ಲೈ ಮಾಡಿ. ನೀವು ಅಂಗವಿಕಲ ಅಭ್ಯರ್ಥಿ ನೆನಪಿಟ್ಟುಕೊಳ್ಳಿ, ನೀವು ಗದಗ್ನವ್ರು ಆಗಿದ್ದರೂ ಕೂಡ ಅಂಗವಿಕಲ ಅಭ್ಯರ್ಥಿ ಯಾರಿದ್ದೀರಾ ನೀವುಗಳು ಅಪ್ಲೈ ಮಾಡಬೇಡಿ. ನೆಕ್ಸ್ಟು ಗ್ರಾಮೀಣ. ಇವ್ರು ನೋಡಿಯಪ್ಪ, ಈ ರಿಸರ್ವೇಷನ್ ಇರಲಿಲ್ಲ ಅಂದರೆ ಯಾರು ಅಪ್ಲೈ ಮಾಡಬೇಡಿಯಪ್ಪ. ನಿಮ್ಮ ಕ್ಯಾಸ್ಟಿಗೆ ಇಲ್ಲೇ ಇಲ್ಲ, ರಿಸರ್ವೇಷನ್ ಹಾಳಾಗುತ್ತೆ. ಅದಾದ ನಂತರ ಯಾರು ಅಪ್ಲೈ ಮಾಡಬೇಕಪ್ಪ ಅಂದರೆ ನೋಡಿ, ಮಹಿಳಾ ಅಭ್ಯರ್ಥಿ ಪ್ರವರ್ಗವನ್ನು ಅಪ್ಲೈ ಮಾಡಲೇಬೇಕು. ಪ್ರವರ್ಗ 2B ಮಹಿಳೆಯರು ಅಪ್ಲೈ ಮಾಡಿ. 3B ಮಹಿಳೆಯರು ಅಪ್ಲೈ ಮಾಡಿ. ಆಯಿತಾ? ನೆಕ್ಸ್ಟು ಪರಿಶಿಷ್ಟ ಜಾತಿ ಬೇಡ ಬಿಡ್ರ, ಒಂದು ಪೋಸ್ಟ್ ಇದೆ, ಬೇರೆ ನೋಡ್ಕೊಂಡಿರಲಿ ಅದನ್ನು.
ಪರಿಶಿಷ್ಟ ಜಾತಿ ಪ್ಲಸ್ ನಿಂದು ಗ್ರಾಮೀಣ ಆಗಿತ್ತಪ್ಪ ಅಂದರೆ ನೀವು ಅಪ್ಲೈ ಮಾಡಿ. ಪರಿಶಿಷ್ಟ ಜಾತಿ ಪ್ಲಸ್ ಗ್ರಾಮೀಣ ಆಗಿತ್ತು, ಬೇರೆ ಕಡೆಗೆಲ್ಲ ಇದೆ, ಇಲ್ಲಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಸಾಮಾನ್ಯ ಒಂದು ಪೋಸ್ಟ್ ಇದೆ, ಜಿ ಎಮ್ನವರು ನಾನು ನಿಮ್ಗೆ ಸಜೆಸ್ಟ್ ಮಾಡಲ್ಲಪ್ಪ. ಒಂದು ಪೋಸ್ಟಲ್ಲಿ ಏನು ಕಾಂಪಿಟೇಷನ್ ಮಾಡ್ತಾರೆ ಜಿ ಎಮ್ನವ್ರು, ಬೇಡ, ಬೇರೆ ಕಡೆ ಹಾಕ್ಕೊಳ್ಳಿ. ಹಾವೇರಿ ಸಂತರ ನಾಡು ನಮ್ಮ ಹಾವೇರಿ ಬಂತು ನೋಡಿರಿ. ಹಾವೇರಿ 34 ಪೋಸ್ಟು, ಅಲ್ಲಿನೂ ಸಿಗಲಿಲ್ಲ ನನಗೆ, ಲಾಸ್ಟ್ ಕಟಪ್ಪು. 15 ಪೋಸ್ಟ್ ಇದೆ. ತೃತೀಯಲಿಂಗಿ ಯಾರಿದ್ದೀರಾ ಅಪ್ಲೈ ಮಾಡಿ. ಟ್ರಾನ್ಸ್ಜೆಂಡರ್ ಯಾರಿದ್ದೀರಾ, ಏಜನ್ ಇರಿಸ್ತಾರೆ ಅಪ್ಲೈ ಮಾಡಿ. ಕನ್ನಡ ಮೀಡಿಯಮ್ ನಿಮ್ಮ ಮನೆಯವರು ಅಷ್ಟೇ ಸಿಕ್ಕಿಲ್ಲ, ನಾನು ಕನ್ನಡ ಮೀಡಿಯಮ್ ಅಂತ ಕೇಳ್ತಿರೋದು. ಮಾಜಿ ಸೈನಿಕರು ಒಂದೇ ಒಂದು ಪೋಸ್ಟ್ ಇದೆ. ಯಾರು ನಮ್ಮ ಹಾವೇರಿಯಲ್ಲಿ ಮಾಜಿ ಸೈನಿಕರು ಇದ್ದೀರಾ ನೋಡಿರಿ, ಅಪ್ಲೈ ಮಾಡಿರಿ ನೀವು. ಆಮೇಲೆ ಅಂಗವಿಕಲರು, ಪರಿಶಿಷ್ಟ ಪಂಗಡ ಅಂಗವಿಕಲ ಅಂದರೆ ಎಸ್ ಟಿ ಅಂಗವಿಕಲ ಯಾರಿದ್ದೀರಾ, ಎಸ್ ಟಿ ಅಂಗವಿಕಲ ಯಾರಿದ್ದೀರಾ ಅವ್ರು ಮಾತ್ರ ಅಪ್ಲೈ ಮಾಡಿ. ನೆಕ್ಸ್ಟು ಪರಿಶಿಷ್ಟ ಜಾತಿಯವರು ಅಂಗವಿಕಲ, ಪರಿಶಿಷ್ಟ ಪಂಗಡದವರು ಮಾತ್ರ. ನೆಕ್ಸ್ಟು 2A ಪ್ಲಸ್ ಗ್ರಾಮೀಣ, ನಿಮ್ಮದು 2A ಆಗಿರಬೇಕು, ಗ್ರಾಮೀಣ ಆಗಿರಬೇಕು. ಅಂಥವ್ರು ಒಂದು 3 ಪೋಸ್ಟ್ ಬರ್ತಾವೆ ನೋಡ್ರಪ್ಪ, ಸಾಹಸ ಮಾಡಿ ನೀವು ಅಪ್ಲೈ ಮಾಡಿ. 2Aದವ್ರು ಮಾತ್ರ ಅಪ್ಲೈ ಮಾಡಿ. ಪ್ರವರ್ಗ 1 ಮಹಿಳೆಯರಾಗಿರಲಿ ಪುರುಷರಾಗಿರಲಿ ಕೈ ಮುಗಿದು ಬಿಡ್ರಿ, ಅಪ್ಲೈ ಮಾಡಿಬಿಡಿ. ಎಸ್ ಟಿ ಅವರು ಕೈ ಮುಗಿದು ಅಪ್ಲೈ ಮಾಡಿ. ಇವ್ರು ಯಾರು ಹಾಕ್ಬಿಡಿಯಪ್ಪ, ಬೇರೆ ಕಡೆಗೆ ಎಲ್ಲಾದರೂ ಹಾಕ್ಕೊಳ್ಳಿ. ಅರ್ಥ ಆಯಿತು ಅಂತ ಅಂದ್ಕೊತೀನಿ ನಿಮಗೆ. ನೆಕ್ಸ್ಟು ರಾಯಚೂರು ಕಲ್ಯಾಣ ಕರ್ನಾಟಕ ಉಳಿದ ಹುದ್ದೆ ಅಂತ 2 ಪೋಸ್ಟ್ ಇದೆ ನೋಡ್ರಪ್ಪ. ನಿಮಗೆ 2 ಪೋಸ್ಟ್ ಇದೆ, ಎಲ್ಲಿ ಅಪ್ಲೈ ಮಾಡ್ಕೊತೀರಾ. ಯಾರು ಅಪ್ಲೈ ಮಾಡೋರು ತೃತೀಯಲಿಂಗಿ ಅಪ್ಲೈ ಮಾಡಿಬಿಡಿ, ಯೋಜನೆ ಇರಿಸ್ತಾರೆ ಅಪ್ಲೈ ಮಾಡಿಬಿಡಿ. ಕನ್ನಡ ಮೀಡಿಯಮ್ನವರು, ಮಾಜಿ ಸೈನಿಕರು ಅಪ್ಲೈ ಮಾಡಿಬಿಡಿ. ಅಂಗವಿಕಲ ಅಭ್ಯರ್ಥಿಯರು ಅಪ್ಲೈ ಮಾಡಿಬಿಡಿ. ಗ್ರಾಮೀಣ ಮಾಧ್ಯಮರು ಅಪ್ಲೈ ಮಾಡಿಬಿಡಿ. ಯಾರು ಅಪ್ಲೈ ಮಾಡೋಕ್ಕೆ ಪರಿಶಿಷ್ಟ ಜಾತಿಯವರು ಸಾಹಸ ಮಾಡಿ ಅಪ್ಲೈ ಮಾಡೋಂಗಿದ್ರೆ ಅಪ್ಲೈ ಮಾಡಿ. ನಿಮಗೆ ಒಂದೇ ಒಂದು ಪೋಸ್ಟ್ ಇದೆ. GM ಸಾರ್ ನಾನು ಒಂದೇ ಪೋಸ್ಟ್ ತಗೊಂಡ್ಬಿಡ್ತೀನಿ, ಆ ಸಾಹಸ ಬೇಡ. ಇಲ್ಲಿ 4 ಪೋಸ್ಟ್ ಇದೆ. ಬೀದರ್ ಕಲ್ಯಾಣ ಕರ್ನಾಟಕ ಲಾಸ್ಟ್ ಟೈಮು 134 ನಿಂತ್ಕೊಂಡಿತ್ತಂತೆ. GM 2A 126, 3A 131, 3B 129, SC 91, ST 120 ಕ್ಲಾಸ್ ಕಟಪ್ಪು. 4 ಪೋಸ್ಟ್ ಇದೆ. ಯೋಜನೆ ನಡೆಸಿದ್ರೆ ಇಲ್ಲಿ ಅಪ್ಲೈ ಮಾಡಿಬಿಡಿ. ತೃತೀಯಲಿಂಗಿ ಅಪ್ಲೈ ಮಾಡಿಬಿಡಿ. ಕನ್ನಡ ಮೀಡಿಯಮ್ನ ಮಾಜಿ ಸೈನಿಕರು ಸಾಹೇಬ್ರೆ ಇಲ್ಲಿ ಬರೋಕ್ಕೆ ಹೋಗಿಬಿಡಿ. ಅಂಗವಿಕಲ ಅಭ್ಯರ್ಥಿ. ಸೊ ನೀವು ಅಂಗವಿಕಲ ಅಭ್ಯರ್ಥಿ ಒಂದಿದೆ ನೋಡಿ ನಿಮಗೆ, ಸಾಮಾನ್ಯ ಯಾರಿರ್ತಾರೆ ಅವ್ರು ಅಪ್ಲೈ ಮಾಡಿ. ಕನ್ನಡ ಮೀಡಿಯಮ್ಮು ಯಾರಪ್ಪ ಒಂದಿದೆ, ಅವ್ರು ಅಪ್ಲೈ ಮಾಡಿ. ಕನ್ನಡ ಮೀಡಿಯಮ್ ಇದ್ದರೆ ಸಾರ್ ನಾನು 1 ಪೋಸ್ಟ್ ಇದ್ರೆ ತೊಗೊತೀನಿ, ನಾನು ಕಾನ್ಫಿಡೆಂಟ್ ಕನ್ನಡ ಮೀಡಿಯಮ್ ಇದ್ದರೆ ಅಪ್ಲೈ ಮಾಡಿ. ಪರಿಶಿಷ್ಟ ಜಾತಿ ಮಹಿಳೆಯರು ಒಂದಿದೆ, ಅಪ್ಲೈ ಮಾಡಿ. ಸೊ ಇದುವರೆಗೂ ನಾನು ನಿಮಗೆ ಎಲ್ಲದನ್ನೂ ಹೇಳಿದೆ. ಸೊ ನಿಮಗೆ ಕ್ಲಾಸು ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟಲ್ಲಿ ಸರ್ ಥ್ಯಾಂಕ್ ಯು ಅಂತ ಏನಾದರೂ ಮಾಡಿ. ನಿಮ್ಗೇನು ಅನಿಸುತ್ತೆ ಅದನ್ನು ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಿ. ಜೊತೆಗೆ ಏನಾದರೂ ಡೌಟ್ ಇದ್ದರೆ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ನಿಮ್ಮ ಕ್ಯಾಸ್ಟು ಮಹಿಳೆಯರು, ಅದೊಂದು ಇಂಪಾರ್ಟೆಂಟಪ್ಪ. ಮಹಿಳೆಯರು ಕ್ಯಾಸ್ಟು, ನಿಮ್ಮ ಕ್ಯಾಸ್ಟ್ ಹಾಕಿರಿ, ನನಗೆ ನೀವು ಜೆಂಡರ್ ಹಾಕಿರಿ, ಮೇಲ ಅಥವಾ ಫಿಮೇಲ, ಗಂಡ ಅಥವಾ ಹೆಣ್ಣು ಅಂತ. ಯಾಕಂದರೆ ಅದ್ರ ಬೇಸ್ ಮೇಲೆ ಹೇಳಿರ್ತೇನೆ ನಾನು. ಮಹಿಳೆಯರು ಹಾಕಿರಬೇಕು, ಅದಾದ ನಂತರ ನಿಮ್ಮ ಕ್ಯಾಸ್ಟ್ ಹಾಕಿರಬೇಕು, ನಿಮ್ಮ ಡಿಸ್ಟಿಕ್ ಹಾಕಿರಬೇಕು. ಸೊ ದಟ್ ನಾನು ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡ್ಬೇಕಂತ ಹೇಳ್ತೀನಿ. ಸೊ ಇದಾಗಿತ್ತು ಕಂಪ್ಲೀಟು. ತುಂಬ ರಿಸರ್ಚ್ ಮಾಡಿ, ತುಂಬ ಟೈಮ್ ತೊಗೊಂಡು ಯಾವುದೋ ಒಬ್ಬ ಹುಡುಗ ಹೇಳಿದ್ದೆ ಸರ್ ಇದನ್ನು ಮಾಡಲೇಬೇಕು ನೀವಂತ, ಅದಕ್ಕೋಸ್ಕರ ಇದನ್ನು ಮಾಡಿದ್ವಿ. ಎಲ್ಲ ಹುಡುಗರಿಗೆ ಯೂಸ್ ಆಗುತ್ತೆ. ಈ ಅಂಗವಿಕಲ ಅಭ್ಯರ್ಥಿಗಳಿಗೆ, ಮಾಜಿ ಸೈನಿಕರಿಗೆ, ಇವರಿಗೆ ಏನಾರ ಹೆಲ್ಪ್ ಆಯಿತು ನನ್ನ ಇದರ ಸಜೆಷನ್ನಿಂದ ಅಂದರೆ ನನ್ನ ಜೀವನ ಸಾರ್ಥಕವಾಯಿತು. ಉಳಿದವ್ರು ಯಾರಿಗೇ ಆಗಿರಲಿ 0.25 ಹೇಳಿದ್ರೆ RSO ಮಿಸ್ ಆಗಿತ್ತು ಅಂತ. ಸೊ ದಟ್ ಆ ಥರ ಇಂಪಾರ್ಟೆಂಟು. ಇದನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಅದರ ಜೊತೆಗೆ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ನ ನಿಮ್ಮ ಎಕ್ಸಾಮ್ಸ್ಗೆ ವೆರಿ ಇಂಪಾರ್ಟೆಂಟು. ಕರೆಂಟ್ ಅಫೇರ್ಸು 30 ಮಾರ್ಕ್ಸ್ ತೆಗಿತಾನೆ. ನನ್ನ ಇದೇ ಚಾನಲಲ್ಲಿ ಸ್ಪರ್ಧಾ ವಿಜೇತ ಇದೆ, ಇದನ್ನು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಅಲ್ಲಿ ಹೋಗಿ ನೋಡಿ. ನಿಮಗೆ ಸ್ಪರ್ಧಾ ವಿಜೇತ ಜನವರಿಯಿಂದ ಜುಲೈವರೆಗೂ ಮಾಡಿದ್ದೀನಿ. 2 ಮ್ಯಾಗ್ಝಿನ್ ಇದೆ, ಅದನ್ನು ನೀವು ನೋಡಬಹುದು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.